दितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेयां नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशपदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यपरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखात् अमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं तद्मद्गुणदोषचिन्तनविधौ नूनं मनः मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अचेतन्मङ्गलानि सन्तु श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते प्रथमस्कन्धान्तर्गता प्रारम्भे सति किञ्चित् पूर्वकथानुवादः ನಿನ್ನಿನವರೆಗೂ ನಾವು ಭಾಗವತದ ವಿಷಯ ಏನು, ಅದಕ್ಕೆ ಅಧಿಕಾರಿ ಯಾರು, ಪ್ರಯೋಜನವೇನು, ಸಂಬಂಧ ಏನು, ಇದರ ಬಗ್ಗೆ ವಿಚಾರವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಶ್ರೇಷ್ಠ ಪುರುಷಾರ್ಥ ಸದ್ಯೋ ವೃತ್ತಿ ಅವರುದ್ಧತೆ, ಶ್ರೇಷ್ಠ ಪುರುಷಾರ್ಥ ಕಾಮ ಅಂದರೆ ಸದಿಚ್ಛೆ, ಸತ್ಸಂಕಲ್ಪ, ಭಗವಂತನನ್ನು ಬಿಂಬಮೂರ್ತಿಯಾದ ಹೃದಯಾಂತರ್ಗತ ಭಗವಂತನನ್ನು ಕಾಣೇ ತೀರ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಸಕಲ ವಿಧದಿಂದಲೂ ಆ ಉದ್ದೇಶಕ್ಕೋಸ್ಕರ ಪ್ರಯತ್ನಶೀಲನಾಗುವ ಇಚ್ಛೆ ನಮಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ. ಬರೀ ಇಚ್ಛೆ ಮಾಡಿ ಪ್ರಯೋಜನವಿಲ್ಲ. ಕೆಲವು ಸಲ ನಾನು ಮಿತ್ರರ ಮನೆಗೆ ಹೋದಾಗ ಲೈಬ್ರರಿ ತೋರಿಸ್ತಾರೆ, ನೋಡಿ ಸರ್ವಮೂಲ ರಸೀಟ್ ಇದ್ದೇನೆ,
ಸುಧಾ ಸಂಪುಟಗಳಿವೆ. ಓದಬೇಕು ಅಂತ ಇಚ್ಛೆ ಆದರೆ ಇನ್ನೂ ಆಗೋಲ್ತು. ಪುಸ್ತಕ ತಂದಿಟ್ಟು ಪ್ರಯೋಜನವೇನು? ಮಂಗಲಕರ, ದಿನಲ್ಲಿ ಮಂಗಳಾರತಿ ಮಾಡಿ, ಪರವಾಗಿಲ್ಲ. ಆದರೆ ಅಷ್ಟೇ ಅಲ್ಲ, ಅವುಗಳನ್ನು ಓದಲಿಕ್ಕೆ ಪ್ರಯತ್ನಿಸಿ. ಇರಲಿ, ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರೆ, ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂಚ ವಸ್ತುವತ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ಫಲ. ಯಾರು ಗ್ರಂಥಾರಂಭದಲ್ಲಿ ಇದರ ವಿಷಯ ಏನು, ಅಧಿಕಾರಿ ಯಾರು, ಪ್ರಯೋಜನವೇನು, ಆನಂತರ ಸಂಬಂಧ ಏನು ಅಂತನ್ನೋದನ್ನು ವಿಚಾರ ಮಾಡಿ ಯಾರು ಆ ಗ್ರಂಥವನ್ನು ಅಧ್ಯಯನ ಮಾಡ್ತಾರೆ, ಭಗವಂತ ಅವರ ಮೇಲೆ ಅನುಗ್ರಹ ಮಾಡಿ ಆ ಗ್ರಂಥ ತಿಳಿಯುವಂತೆ ಮಾಡ್ತಾನೆ. ಈ ಭಾಗವತದ ಪ್ರವೃತ್ತಿ ಹೇಗೆ ಅನ್ನುವ ಒಂದು ವಿಚಾರವನ್ನು ಆರಂಭದಲ್ಲಿ ಹೇಳ್ತಾರೆ. ನೈಮಿಷೇ ನಿಮಿಷಕ್ಷೇತ್ರೇ ಋಷಯ ಶೌನಕಾದಯ. ಶೌನಕಾದಿ ಋಷಿಗಳು, ಶೌನಕರು ಅಂದರೆ ಸಾಮಾನ್ಯರಲ್ಲ. ಶೌನಕಃ ಮಹಾಶಾಲ, ದೊಡ್ಡ ಕುಲಪತಿ ಅಂತ ತಿಳ್ಕೊಂಡಂತೆ 10,000 ಶಿಷ್ಯರಿಗೆ ಅನ್ನ ಬಟ್ಟೆ ಕೊಟ್ಟು ವಿದ್ಯೆ ಹೇಳ್ತಕ್ಕಂಥ ವ್ಯಕ್ತಿ. ಅಂಥ ಅನೇಕ ಋಷಿಗಳು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತತ್ವಜ್ಞಾನವನ್ನು ಪಡೆಯಬೇಕು ಅಂತ ತಿಳ್ಕೊಂಡಂಥೇಳಿ, ಕಲಿಯುಗದ ಜನರಿಗೆ ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ನೈಮಿಷಾರಣ್ಯದಲ್ಲಿ ಸೇರಿಕೊಂಡು ದೊಡ್ಡ ಜ್ಞಾನಸತ್ರವನ್ನು ಮಾಡಿದ್ದಾರೆ. ಅಲ್ಲ, ಮತ್ತು ನೀವು ತತ್ವಜ್ಞಾನ ಅಂತ ಹೇಳಲಿಕ್ಕೆ ಹೊರಟು ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಲ್ಲ, ನಡೆದ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಶಾಸ್ತ್ರ ಗ್ರಂಥದಲ್ಲಿ ಕಥೆ ಬೇಕೇ? ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಹೌದು, ಕಥೆಯ ಮುಖಾಂತರ ತತ್ವಜ್ಞಾನ ಹೇಳಿದರೆ ಬೇಗನೆ ಶ್ರೋತೃಗಳಿಗೆ ಅದು ಮನದಟ್ಟಾಗ್ತದೆ. ಆದ್ದರಿಂದಾಗಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿಯೂ ಕೂಡ ಕಥೆಗಳಿವೆ. ವೇದ ಅಪೌರುಷೆಯ ಕಥೆ ಎಲ್ಲಿಂದ ಬಂತು? ಕಥೆ ನಡೆದ ಘಟನೆ. ಅನಾದಿ ಕಾಲದಿರ್ತಕ್ಕಂಥ ವೇದದಲ್ಲಿ ಕಥೆ ಎಲ್ಲಿಂದ ಬಂತು? ಇತಿಹಾಸ ಎಲ್ಲಿಂದ ಬಂತು? ಋಷಿಗಳ ಚರಿತ್ರೆ ಎಲ್ಲಿಂದ ಬಂತು? ಇದೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಅಂಥೇಳಿ ಆರ್ಯ ಸಮಾಜದ ಸಂಪ್ರದಾಯದ ವೇದಾರ್ಥ ಮಾಡ್ತಕ್ಕಂಥವರು ತರ್ಕ ಮಾಡ್ತಾರೆ. ಅದಕ್ಕೋಸ್ಕರ ಆಚಾರ್ಯರು ಉತ್ತರವನ್ನು ಕೊಡ್ತಾರೆ. ವೇದಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಅನೇಕ ಪೂರ್ವ ಆಖ್ಯಾಯಿಕೆಗಳನ್ನು, ಕಥೆಗಳನ್ನು ಕೊಡ್ತಾರೆ. ಕಥೆ ಅಂತಂದರೆ ಇತಿಹಾಸ. ಇತಿಹಾಸ, ಹಿಂದೆ ನಮ್ಮವರು ಹೀಗಿದ್ದರು, ಅವರಿಗೆ ತಮ್ಮ ಸಮಸ್ಯೆ ಬಂದಾಗ ಹೇಗೆ ಆ ಸಮಸ್ಯೆಗಳನ್ನು ದೂರ ಮಾಡಿಕೊಂಡರು, ಅವರ ಸಮಸ್ಯೆ ನಿವಾರಣೆ ಮಾಡಿದವರು ಯಾರು ಅನ್ನೋದಕ್ಕೋಸ್ಕರ ಈ ಹಳೆಯ ಕಥೆಗಳನ್ನು ಓದಬೇಕು. ಇವತ್ತು ಎಲ್ಲ ಕಂಪ್ಯೂಟರ್ ಸೈನ್ಸ್ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಮಕ್ಕಳಿಗೆ ನಾವು ಇತಿಹಾಸ ಓದೋದನ್ನು ಬಿಟ್ಟಿಸಿದ್ದೇವೆ. ನಮ್ಮ ಪೂರ್ವಜರ ಇತಿಹಾಸ, ನಮ್ಮ ತತ್ವಜ್ಞಾನದ ಇತಿಹಾಸ, ನಮ್ಮ ದೇಶದ ಇತಿಹಾಸ ಗೊತ್ತಿದ್ದರೆ ಮಾತ್ರ ಅದು ತತ್ವಜ್ಞಾನ ಪ್ರಾಪ್ತವಾಗ್ತದೆ. ಇಲ್ಲದೇ ಇದ್ದರೆ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಪಬೃಹೇತ್. ಇತಿಹಾಸ ಪುರಾಣಗಳ ಮುಖಾಂತರವೇ ವೇದಾರ್ಥವನ್ನು ಚಿಂತನೆ ಮಾಡಬೇಕು ಅಂತನ್ನೋದನ್ನು ಶಾಸ್ತ್ರ ಹೇಳ್ತದೆ. ಅದನ್ನೇ ಆಚಾರ್ಯರು ಪದ್ಮಪುರಾಣದ ಉದಾಹರಣೆಯನ್ನು ಕೊಟ್ಟು ಆಖ್ಯಾಯಿಕಾ ಪ್ರದರ್ಶಂತೆ ಸರ್ವ ವೇದೇಟು ಸರ್ವಶಃ, ಎಲ್ಲ ವೇದಗಳಲ್ಲಿಯೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಆಖ್ಯಾಯಗಳನ್ನು ನಾವು ಹೇಳ್ತಾ ಇರ್ತೇವೆ. ಅಲ್ಲಿ ದೊಡ್ಡವರ ಅಭಿಪ್ರಾಯ ಹೇಗಿದೆ, ಆ ದೊಡ್ಡವರು ಯಾವ ರೀತಿಯಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಪಡೆದರು, ಇದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಆಖ್ಯಾಯಿಕೆಗಳನ್ನು ಗ್ರಂಥಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಹೇಳಲ್ಪಡ್ತಾ ಇರ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಹಾಗಾದರೆ ಆಖ್ಯಾಯಿಕೆಗಳು ಉದ್ದೇಶವೇನು ಅಂತ ಅನ್ನೋದನ್ನು ಆಚಾರ್ಯರು ಹೇಳಿರ್ತಕ್ಕಂಥದ್ದು ಈ ಕ್ರಮದಲ್ಲಿದೆ.
ಕೆಲವು ಕಥೆಗಳು ಹೇಳ್ತಕ್ಕಂಥ ವಿಷಯದ ತಾತ್ಪರ್ಯವನ್ನು ತಿಳಿಸಿಕೊಡುವುದಕ್ಕೋಸ್ಕರ. ಕಾಚನ ಆಖ್ಯಾಯಿಕಾ ತಾತ್ಪರ್ಯದ್ಯೋತನಾಯ. ಯಾದವಾರರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಕೆಲವು ಆಖ್ಯಾನಗಳು ಪುರುಷಾರ್ಥವನ್ನು ಪಡೆಯುವುದಕ್ಕೋಸ್ಕರ, ಕೆಲವು ಆಖ್ಯಾನಗಳು ಕೆಲವು ಕಥೆಗಳು ಅದರಲ್ಲಿ ಶ್ರದ್ಧೆಯನ್ನು ಹುಟ್ಟಿಸೋದಕ್ಕೋಸ್ಕರ. ಮೂರು ರೀತಿಯಾಗಿ ಆಖ್ಯಾಯಿಕೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬರ್ತದೆ. ಒಂದು, ಆ ತತ್ವವನ್ನು ಸ್ಪಷ್ಟ ಮಾಡೋದಕ್ಕೋಸ್ಕರ ಕೆಲವು ಆಖ್ಯಾಯಿಕೆಗಳು. ಕೆಲವು ಆಖ್ಯಾಯಿಕೆಗಳು ಪುರುಷಾರ್ಥ ಪ್ರಾಪ್ತಿ ಹೇಗಾಗ್ತದೆ ಅಂತ ಅನ್ನೋದು ತಿಳಿಸೋದಕ್ಕೋಸ್ಕರ ಇರ್ತಕ್ಕಂಥ ಕಥೆಗಳು. ಕೆಲವು ಆಖ್ಯಾಯಿಕೆಗಳು ಆ ತತ್ವಜ್ಞಾನದ ವಿಷಯದಲ್ಲಿ ಶ್ರದ್ಧೆ ಹುಟ್ಟಿಸೋದಕ್ಕೋಸ್ಕರ ಇರ್ತದೆ. ಆದ್ದರಿಂದಾಗಿ ಹೇಳ್ತಾರೆ, ನೈಮಿಷಾರಣ್ಯದಲ್ಲಿ ಇವರು ಅನೇಕ ವರ್ಷದ ಜ್ಞಾನಯಜ್ಞವನ್ನು ಮಾಡಿದರು ಅಂತ. ಹಾಗಾದರೆ ನೈಮಿಷಾರಣ್ಯ ಎಲ್ಲಿದೆ? ನೈಮಿಷಾರಣ್ಯದ ವಿಚಾರ ವರಾಹ ಪುರಾಣದಲ್ಲಿ ಬರ್ತಾರೆ. ವರಾಹ ಪುರಾಣದಲ್ಲಿ ಗೌರಮುಖ ಅಂತ ತಿಳ್ಕೊಂಡಂತಕ್ಕಂಥ ಋಷಿಗಳು ನೈಮಿಷಾರಣ್ಯದ ಪರಿಸರದಲ್ಲಿ ಇರತಕ್ಕಂಥ ಅಸಂಖ್ಯ ಅಸುರರು ತಪಸ್ವಿಗಳಿಗೆ ಪೀಡೆ ಕೊಡುವುದನ್ನು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ಪರಮಾತ್ಮ ನಮ್ಮನ್ನು ಉಳಿಸುವಂತ ತಿಳ್ಕೊಂಡಂತ ಹೇಳಿ ಅಂದಾಕ್ಷಣಕ್ಕೇನೆ ಪರಮಾತ್ಮ ತನ್ನ ಚಕ್ರವನ್ನು ಎಸೆದು ಒಂದೇ ನಿಮಿಷದಲ್ಲಿ ಎಲ್ಲ ಅಸುರರನ್ನು ಸಂಹಾರ ಮಾಡಿದ್ದರಿಂದಾಗಿ ನಿಮಿಷಾತ್ ಏವ ಸರ್ವೇ ಅಸುರಾಹ ಹತಾಹ ಇತಿ ನೈಮಿಷ. ಈ ರೀತಿಯಾಗಿ ಅದಕ್ಕೆ ನೈಮಿಷಾರಣ್ಯ ಅಂತ ತಿಳ್ಕೊಂಡಂಥೇಳಿ ಅದಕ್ಕೆ ಕರೀತಾರೆ. ವರಾಹ ಪುರಾಣದಲ್ಲಿ ಈ ವಿಚಾರ ಬರ್ತದೆ. ಏವಂ ಕೃತ್ವಾ ತಥೋ ದೇವೋ ಮುನಿಂ ಗೌರಮುಖಂ ತದಾ ಉವಾಚ ನಿಮಿಷೇಣೇದಂ ನಿಹತಂ ದಾನವಂ ಬಲಂ. ಸಂಪೂರ್ಣ ದಾನವರನ್ನು ಒಂದು ನಿಮಿಷದಲ್ಲಿ ನಾನು ಸಂಹಾರ ಮಾಡಿದ್ದೇನೆ. ಇದು ಇವತ್ತಿನಿಂದ ಇದು ಕ್ಷೇತ್ರವಾಗ್ತದೆ. ಬ್ರಾಹ್ಮಣರು ಇತ್ಯಾದಿಗಳು ಋಷಿಮುನಿಗಳಿಗೆ ತಪಸ್ಸಿಗೆ ಅತ್ಯಂತ ಯೋಗ್ಯವಾದ ಸ್ಥಳ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳ್ತಾನೆ. ಆ ನಿಮಿಷ ಕ್ಷೇತ್ರ ಬರೇ ದಾನವರನ್ನು ಹತ ಮಾಡಿದ ಸ್ಥಳ ಅಲ್ಲ, ಇದು ನೈಮಿಷೆ ಅನಿಮಿಷ ಕ್ಷೇತ್ರ. ಅಲ್ಲಿ ದೇವತೆಗಳ ಸನ್ನಿಧಾನ ಬಹಳ ವಿಶೇಷವಾಗಿದೆ. ಅನಿಮಿಷರು ಅಂತ ತಿಳ್ಕೊಂಡಂತಂದರೆ ಯಾರು ಕಣ್ಣು ರೆಪ್ಪೆ ಹಾಕೋದಿಲ್ಲ. ದೇವತೆಗಳು ಕಣ್ಣು ರೆಪ್ಪೆ ಹಾಕೋದಿಲ್ಲ. ಸತತವಾಗಿ ಕಣ್ಣು ತೆಗೆದೇ ಭಗವಂತನ ಮಹಿಮೆಗಳನ್ನು ಕಾಣ್ತಾ ಇರ್ತಾರೆ. ಆದ್ದರಿಂದಾಗಿ ಅನಿಮಿಷ ಕ್ಷೇತ್ರ ಅಂತ ತಿಳ್ಕೊಂಡಂತೇಳಿದ್ದಾರೆ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಯಜ್ಞವನ್ನು ಅಥವಾ ಮಾಡಿದ್ದಾರೆ. ಎದಕ್ಕೋಸ್ಕರ ಮಾಡಿದ್ದಾರೆ ಅಂತ ತಿಳ್ಕೊಂಡಂತಂದರೆ ಸ್ವರ್ಗವನ್ನು ಪಡೆಯೋದಕ್ಕೋಸ್ಕರ ಯಜ್ಞಯಾಗಾದಿಗಳನ್ನು ಮಾಡಿದ್ದಾರೆ. ಅರೆ, ಇಲ್ಲಿ ನೀವು ಮೋಕ್ಷ ಫಲ ಅದಕ್ಕಿಂತಲೂ ಹೆಚ್ಚಿನ ಪರಮಾತ್ಮನ ಪ್ರಾಪ್ತಿ ಅಂತ ಅನ್ನೋದು ಹೇಳ್ತಾ ಇದ್ದೀರಿ. ಸ್ವರ್ಗಕ್ಕೋಸ್ಕರ ಯಾಕೆ ಅಂತಂದರೆ ಅವ್ರು ಹೇಳಿದರು, ಶೌನಕಾದ ಋಷಿಗಳು ಸಾಮಾನ್ಯ ವ್ಯಕ್ತಿಗಳಲ್ಲ. ಅಲ್ಲಿ ಸ್ವರ್ಗ ಅಂತ ತಿಳ್ಕೊಂಡಂತಂದರೆ ಸ್ವರತಃ ಪರಮಾತ್ಮ ತನ್ನಲ್ಲಿಯೇ ರತನಾಗಿರ್ತಕ್ಕಂತಹ ಆನಂದ ಪರಿಪೂರ್ಣನಾದ ಭಗವಂತನಿಗೆ ಅಂತ ತಿಳ್ಕೊಂಡ ಹೆಸರು. ಗಹ ತಂ ಪ್ರತಿ ಗಚ್ಚತಿ ಅಂದರೆ ಪರಮಾತ್ಮನನ್ನು ಹತ್ತಿರ ಹೋಗೋದಕ್ಕೋಸ್ಕರ, ಪರಮಾತ್ಮನನ್ನು ಪಡೆಯುವುದಕ್ಕೋಸ್ಕರ ಅವರು ಈ ಸತ್ರ್ಯಾಗಗಳನ್ನು ತಾವು ಮಾಡ್ತಾಯಿದ್ರು ಅಂತ ತಿಳ್ಕೊಂಡಿದ್ದಾರೆ. ಅಷ್ಟರಲ್ಲಿ ಅಲ್ಲಿ ಭಗವಂತನ ಪ್ರೇರಣೆಯಿಂದ ಸೂತಾಚಾರ್ಯರು ಅಲ್ಲಿಗೆ ಬರ್ತಾರೆ. ಸೂತಾಚಾರ್ಯರು ಅಂತ ತಿಳ್ಕೊಂಡಂತಂದರೆ ವೇದವ್ಯಾಸ ದೇವರ ಆನಂದ ಮೈ ರೋಮಾಂಚನದಿಂದ ಒಬ್ಬ ವ್ಯಕ್ತಿ ಅಭಿವ್ಯಕ್ತನಾದ. ಅವನಿಗೆ ರೋಮಹರ್ಷಣ ಅಂತ ಹೆಸರಿಟ್ಟರು. ಯಾಕೆ ಆ ವ್ಯಕ್ತಿ ಅವನಿಗೆ ಪುರಾಣವನ್ನು ಹೇಳುವುದಕ್ಕೋಸ್ಕರ ಪ್ರೇರಣೆ ಮಾಡಿದ. ಆ ವ್ಯಕ್ತಿ ಪುರಾಣ ಹೇಳ್ತಾ ಇದ್ದರೆ ಎಲ್ಲರಿಗೂ ಮೈ ರೋಮಾಂಚನವಾಗ್ತದೆ ಭಗವಂತನ ಮಹಾಮಹಿಮೆಯನ್ನು ಕೇಳಿ. ಆದರೆ ಒಂದು ಸಲ ಪುರಾಣ ಹೇಳುವಾಗ ಬಲರಾಮ ಬಂದಾಗ ಎದ್ದು ನಿಲ್ಲಿಲ್ಲ. ಬಲರಾಮನಿಗೆ ಸಿಟ್ಟು ಬಂತು, ಅವರನ್ನು ಸಂಹಾರ ಮಾಡ್ತಾನೆ.
ಮುಂದೆ ಆ ಬ್ರಹ್ಮಹತ್ಯಾ ಪಾಪವನ್ನು ತೊಳೆದುಕೊಳ್ಳೋದಕ್ಕೋಸ್ಕರ ಸಂಪೂರ್ಣ ತೀರ್ಥಯಾತ್ರೆಗೆ ಬಲರಾಮ ಹೋಗ್ತಾನೆ. ಅವರ ಪುತ್ರರೇ ಈ ಸೂತಾಚಾರ್ಯರು, ರೋ ಮಹರ್ಷನ ಪುತ್ರ. ಆದ್ದರಿಂದಾಗಿ ಅವರಿಗೇನೆ ಬಲರಾಮ ಆಶೀರ್ವಾದ ಮಾಡ್ತಾನೆ, ನಿಮ್ಮ ತಂದೆಯಂತೆ ನೀವು ಪೌರಾಣಿಕರಾಗಿರಿ ಅಂತ ತಿಳ್ಕೊಂಡಂತೇಳಿ ವೇದವ್ಯಾಸ ದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಅಂತಹ ವೇದವ್ಯಾಸ ಅನುಗ್ರಹ ಪಡೆದ ವ್ಯಕ್ತಿ ಸೂತಾಚಾರ್ಯ. ಅವರಿಗೆ ಆದರ ಸತ್ಕಾರ ಮಾಡಿ ಅವರು ಹೇಳ್ತಾರೆ, ವೇದವಿದರು ಜ್ಞಾನಿಗಳು ವೇದವ್ಯಾಸ ದೇವರ ಅಭಿಪ್ರಾಯಗಳನ್ನು ಯಾವ ಕ್ರಮದಲ್ಲಿ ತಿಳಿದುಕೊಂಡಿದ್ದಾರೆ, ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಯೋಗ್ಯತಾನುಸಾರವಾಗಿ ಪರಿಪೂರ್ಣವಾಗಿ ಪುರಾಣದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ. ಭಾಗವತ ಶ್ಲೋಕ ಇರುವಾಗ ತಾತ್ಪರ್ಯ ಆಗಬೇಕು ಅಂತ ನಾವು ಕೇಳ್ತೇವೆ. ಆದರೆ ಇಲ್ಲಿ ವಾಕ್ಯ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಯಾನಿ ವೇದವಿದಾಂ ಶ್ರೇಷ್ಠ ಭಗವಾನ್ ಬಾದರಾಯಣ. ವೇದವಿದರಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥ ವೇದವ್ಯಾಸ ದೇವರು ಎಲ್ಲ ಯಾವ ವೇದಗಳನ್ನು ತಿಳಿದುಕೊಂಡಿದ್ದಾರೆ, ಉಳಿದ ಋಷಿಗಳೂ ತಿಳಿದುಕೊಂಡಿದ್ದಾರೆ. ಆ ವೇದವ್ಯಾಸ ದೇವರು ತಿಳಿದುಕೊಂಡಿರ್ತಕ್ಕಂಥದ್ದು ಎಲ್ಲವನ್ನೂ ವೇತ್ತತ್ವಂ ಸೌಮ್ಯ ತತ್ಸರ್ವಂ, ಎಲ್ಲವನ್ನೂ ನೀವು ತಿಳಿದುಕೊಂಡಿದ್ದೀರಿ ಅಂತ ತಿಳ್ಕೊಂಡಂಥೇಳಿ ಅವರನ್ನು ಸ್ತೋತ್ರ ಮಾಡ್ತಾರೆ. ಅಷ್ಟೇ ಅಲ್ಲ, ನೀವು ವೇದವ್ಯಾಸ ದೇವರ ಶಿಷ್ಯರು. ಪ್ರೀತಿಯ ಶಿಷ್ಯನಿಗೆ ಗುರುಗಳು ಅನೇಕ ಶಾಸ್ತ್ರದ ರಹಸ್ಯವನ್ನು ಉಪದೇಶ ಮಾಡ್ತಾರೆ. ಆದ್ದರಿಂದ ಸ್ನಿಗ್ಧ ಶಿಷ್ಯನಾದ ನಿಮಗೆ ಅವರು ಉಪದೇಶ ಮಾಡಿದ್ದಾರಲ್ಲ ಅಂಥೇಳಿ. ಆದರೆ ವೇದವ್ಯಾಸ ದೇವರು ತಿಳಿದುಕೊಂಡದ್ದೆಲ್ಲವನ್ನೂ ಶುಕಾಚಾರ್ಯ ತಿಳಿದುಕೊಂಡಿದ್ದಾರೆ ಅಂತನ್ನೋ ಅರ್ಥ ಮೇಲಿಂದ ಬರ್ತದೆ. ಇಂಥ ಸಂದರ್ಭ ಬಂದಾಗ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಇಲ್ಲ, ಪರಮಾತ್ಮನಷ್ಟು ತಿಳಿದುಕೊಳ್ಳಲಿಕ್ಕೆ ಪರಮಾತ್ಮನಿಗೆ ಸಾಧ್ಯ, ಉಳಿದವರು ಸಾಧ್ಯವಿಲ್ಲ. ದ್ವಯಪಾಯನೇನ ಯದ್ಬುದ್ಧಂ ಬ್ರಹ್ಮಾದ್ಯೈ ತನ್ನ ಬುದ್ಧತೆ. ಬ್ರಹ್ಮಾದಿ ದೇವತೆಗಳು ಕೂಡ ಪರಮಾತ್ಮನ ಜ್ಞಾನದಷ್ಟು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಇಲ್ಲೇನರ್ಥ ಮಾಡಬೇಕು ಅಂದರೆ, ಎಲ್ಲರೂ ವೇದವ್ಯಾಸರ ಶಿಷ್ಯರು, ನಂತರ ಪೌರಾಣಿಕರೆಲ್ಲರೂ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಯೋಗ್ಯತೆ ಪೂರ್ತಿಯಾಗಿ ಹೇಗೆ ತಿಳಿದುಕೊಂಡಿದ್ದಾರೆ, ನಿಮ್ಮ ಯೋಗ್ಯತಾನುಸಾರವಾಗಿ ಪೂರ್ಣವಾಗಿ ನೀವು ತಿಳಿದುಕೊಂಡಿದ್ದೀರಿ ಅಂತ ಅರ್ಥ ಅಷ್ಟೇ ಹೊರತು ವೇದವ್ಯಾಸರು ಸಮಸಮಾನ ಜ್ಞಾನಿಗಳು ಅಂತನ್ನುವ ಅರ್ಥವನ್ನು ಇಲ್ಲಿ ಇಟ್ಟುಕೊಳ್ಳಬಾರ್ದು. ಆದ್ದರಿಂದಾಗಿ ನೀವು ನಮಗೆ ಮನುಷ್ಯನು ಏನನ್ನು ಅವನಿಗೆ ಯಾವುದು ಶ್ರೇಯಸ್ಸು, ಏನನ್ನು ಪಡೆದರೆ ಅವನ ಮನುಷ್ಯ ಜೀವನ ಸಾರ್ಥಕವಾಗ್ತದೆ, ಆ ವಿಷಯವನ್ನು ನಮಗೆ ವಿಸ್ತಾರವಾಗಿ ಹೇಳಿ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಕಲಿಯುಗದಲ್ಲಿ ಮನುಷ್ಯನಿಗೆ ತನ್ನ ಜೀವನ ಸಾರ್ಥಕತೆಯೇ ಗೊತ್ತಿಲ್ಲ. ನಾನು ಜೀವನ ಸಾರ್ಥಕವಾಗಬೇಕಾಗಿದ್ದರೆ ಏನನ್ನು ಶ್ರವಣ ಮಾಡಬೇಕು, ಏನನ್ನು ಕಲಿಯಬೇಕು, ಏನನ್ನು ಮನನ ಮಾಡಬೇಕು, ಯಾವ ಕಾರ್ಯವನ್ನು ಪೂರೈಸಬೇಕು ಅಂತನ್ನುವುದನ್ನು ಕಲಿಯುಗದ ಜನರು ಹೆಚ್ಚಿನ ಜನ ತಿಳಿದುಕೊಳ್ಳೋದಿಲ್ಲ. ಸರ್ವಸಾಮಾನ್ಯವಾಗಿ ಕಲಿಯುಗದ ಜನರು ಅಲ್ಪಾಯುಷ್ಯಗಳು, 120 ವರ್ಷ ಪೂರ್ಣಾಯುಷ್ಯ. ಆದರೆ 50-60 ಆದ ಕ್ಷಣಕ್ಕೆ ಕೆಲವು ಸಲ ಇನ್ನೂ ಮೊದಲು ಯಾವಾಗ ಮೇಲಿನಿಂದ ಕರೆ ಬರ್ತದೆ ಗೊತ್ತಾಗೋದಿಲ್ಲ. ಅಷ್ಟೇ ಅಲ್ಲ, ಇವರೆಲ್ಲರೂ ಕೂಡ ಭೋಗದಲ್ಲಿ ಆಸಕ್ತರಾಗಿ ಮಂದರು. ಇವ್ರ ಬುದ್ಧಿಯೂ ಮಂದ ಇದೆ. ತೀಕ್ಷ್ಣವಾದ ಗ್ರಂಥವನ್ನು, ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಮಂದಭಾಗ್ಯ, ಕಲಿಯುಗದ ಭೋಗದ ಆಕರ್ಷಣೆಗೆ ಬಿದ್ದು ಇವರ ಹತ್ರ ಪುಣ್ಯವೂ ಬಹಳ ಇಲ್ಲ. ಮತ್ತು ಇವರು ಅನೇಕ ವಿಘ್ನಗಳು ಇವರಿಗಿದೆ. ತತ್ವಜ್ಞಾನ ಪಡೆಯಲಿಕ್ಕೆ, ಸಂಸಾರ ನಡೆಸಲಿಕ್ಕೆ ವಿಘ್ನಗಳಿವೆ. ತತ್ವಜ್ಞಾನ ಹೇಗೆ ಪಡೀತಾರೆ? ಆದ್ದರಿಂದಾಗಿ ಶಾಸ್ತ್ರ ಸಾವಿರಾರು ವಿಧಾನಗಳನ್ನು ಹೇಳ್ತದೆ, ಅನೇಕ ವ್ರತಗಳನ್ನು ಹೇಳ್ತದೆ, ಅನೇಕ ಸಿದ್ಧಿಗಳನ್ನು ಹೇಳ್ತದೆ, ಅನೇಕ ಸಾಧನೆಗಳನ್ನು ಹೇಳ್ತದೆ. ಆದರೆ ಒಬ್ಬ ಮನುಷ್ಯ ಅದೆಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ನೀವು ಶಾಸ್ತ್ರದ ಸಾರ ಏನು,
ಎಷ್ಟು ಮಾಡಿದರೆ ಸಾಕು ಅನ್ನೋದನ್ನು ನಮಗೆ ತಿಳಿಸಿ ನಾವು ಏನು ಮಾಡೋದರಿಂದಾಗಿ ಪರಮಾತ್ಮ ಅನುಗ್ರಹೋನ್ಮುಖನಾಗಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ಆ ವಿಚಾರವನ್ನು ನಮಗೋಸ್ಕರ ಹೇಳಿ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಅಷ್ಟೇ ಅಲ್ಲ, ನಮಗೆ ಇನ್ನೊಂದು ಬೇಕಾಗಿದೆ. ಭಗವಂತ ದೇವಕಿಯಲ್ಲಿ ಅವತಾರವನ್ನು ತೆಗೆದುಕೊಂಡು ಯಾದವರಿಗೆ ಪ್ರಮುಖನಾಗಿ ಏನೇನು ತನ್ನ ವಿಶೇಷವಾಗಿರ್ತಕ್ಕಂಥ ಕ್ರಿಯೆಗಳನ್ನು ಲೀಲೆಗಳನ್ನು ಮಾಡಿದ ಅವೆಲ್ಲವನ್ನೂ ತಿಳಿದುಕೊಳ್ಳಬೇಕು ಅಂತ ಬಯಸ್ತಾ ಇದ್ದೆ. ಕೃಷ್ಣ ನಮಗೆ ಆಕರ್ಷಣೆಯನ್ನು ಮಾಡ್ತಕ್ಕಂಥ ಭಗವಂತ. ಆದ್ದರಿಂದಾಗಿ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ತಯಾರಿದ್ದೇವೆ, ಅರ್ಥಾತ್ ನಿಮಗೆ ಅನುಕೂಲ ನಾವು ತಯಾರಿದ್ದೇವೆ. ಆದ್ದರಿಂದಾಗಿ ಆ ಭಗವಂತನ ಮಹಿಮೆಗಳನ್ನು ಹೇಳಿ. ಯಾಕಪ್ಪ ಭಗವಂತನ ಮಹಿಮೆಯನ್ನು ಕೇಳಿ ಪ್ರಯತ್ನ ಮಾಡ್ತೀರಿ? ಯಾರು ಶ್ರೀಕೃಷ್ಣನ ಮಹಿಮೆಗಳನ್ನು ಪುನಃ ಪುನಃ ಕೇಳ್ತಾರೆ ಅವರಿಗೆ ಕ್ಷೇಮಾಯ ವಿಭವಾಯ ಚ, ಭಾಗವತವನ್ನು ಕೇಳ್ತಕ್ಕಂಥ ವ್ಯಕ್ತಿಗೆ ಎಲ್ಲಿಯವರೆಗೂ ಏನು ಪುಣ್ಯ ಇದೆ ಅದು ಸುರಕ್ಷಿತವಾಗಿ ಉಳಿತದೆ. ಅಷ್ಟೇ ಅಲ್ಲ, ಇನ್ನು ಹೊಸದಾಗಿ ಏನೋರು ಸಂಪಾದನೆ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಶಬ್ದ ಗೊತ್ತಿದೆ, ಯೋಗಕ್ಷೇಮ ಶಬ್ದ ಗೊತ್ತಿದೆ. ಪರಮಾತ್ಮ ಯೋಗಕ್ಷೇಮಂ ವಹಾಮ್ಯಹಂ ಅಂತ ತಿಳ್ಕೊಂಡಂತಾನೆ. ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ಏನರ್ಥ? ಭಗವಂತ ಹೇಳ್ತಾನೆ, ಇಲ್ಲಿಯವರೆಗೂ ನೀವೇನು ಪುಣ್ಯ ಗಳಿಸಿದ್ದೀರಿ ಅದರ ಕ್ಷೇಮ ಅದು ಸುರಕ್ಷಿತವಾಗಿ ಉಳಿಯುವಂತೆ ನಾನು ನೋಡ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಕಡೆಯಿಂದ ಇನ್ನೂ ಪ್ರಯತ್ನ ಮಾಡಿಸಿ ಹೆಚ್ಚಿನ ಪುಣ್ಯ ಬರುವಂತೆಯೂ ನಿಮಗೆ ಮಾಡ್ತೇನೆ. ಇದೇ ಯೋಗಕ್ಷೇಮ. ಇದ್ದದ್ದು ರಕ್ಷಣೆ ಮಾಡಿ ಹೆಚ್ಚಿಗೆ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅಂದರೆ ನೀವು ತುಂಬಿದ ಪ್ರೀಮಿಯಂ ಅದನ್ನು ವಾಪಸ್ ಕೊಡ್ತೇನೆ, ಅದರ ನಂತರ ಮೇಲಿರ್ತಕ್ಕಂಥ ಬೋನಸ್ಸು ನಿಮಗೆ ವಾಪಸ್ ಕೊಡ್ತೇನೆ. ಆದರೆ ನಾವೆಲ್ಲ ಹೇಗಿದ್ದೇವೆ ಅಂತ ತಿಳ್ಕೊಂಡಂತಂದರೆ, ಹಿಂದಿನ ಜನ್ಮದಲ್ಲಿ ಪುಣ್ಯದಿಂದ ದಾನ ಮಾಡಿದ್ದೇನೆ ಅಂತ ಸಿರಿವಂತಿಕೆ ಬಂದಿದೆ. ಆ ಸಿರಿವಂತಿಕೆ ಯಾಕೆ ಬಂತು? ಹಿಂದೆ ನಾನು ದಾನ ಮಾಡಿದ್ದರಿಂದ ಬಂತು, ಮುಂದಿನ ಜನ್ಮದಲ್ಲೂ ಬರಲಿ ಅಂತೇಳಿ ಮತ್ತೆ ನಾನು ದಾನ ಧರ್ಮಾದಿಗಳನ್ನು ಮಾಡಬೇಕು. ಸಿರಿವಂತಿಕೆ ಎಷ್ಟು ಹೆಚ್ಚು ಅಷ್ಟೇ ಜುಪುಣತೆಯೂ ಹೆಚ್ಚು. ನಾನು ಬೇಕಾದ್ರೆ ಸಂಪತ್ತಿದೆ, ನಾ ಯಾಕೆ ಮಾಡಲಿ, ನಾ ಏನು ಮಾಡಲಿ, ನನಗೆಲ್ಲ ಇದೆ ಅಂತ ಅಹಂಕಾರ ಇರ್ತದೆ. ಕಲಿಯುಗದಲ್ಲಿ ಮನುಷ್ಯ ಹಿಂದಿನ ಜನಗಳ ಗಳಿಸಿದ್ದನ್ನು ಖರ್ಚು ಮಾಡೋದಲ್ಲದೆ ಈ ಜನ್ಮದಲ್ಲಿ ಹೊಸದು ಗಳಿಸಂಗೇ ಇಲ್ಲ. ಆದರೆ ಶ್ರೀಕೃಷ್ಣನ ಮಹಿಮೆಯ ಶ್ರವಣ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಪರಮಾತ್ಮನ ನಾವು ವಿಶೇಷವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಆಪನ್ನಃ ಸಂಸ್ಕೃತಿಂ ಘೋರಂ ಯನ್ನಾಮ ವಿವಶಯೋ ಗ್ರಹಣ್. ಇಲ್ಲ, ನಾವು ನಾಮಸ್ಮರಣ ಮಾಡ್ತೀವಲ್ಲ, ಅದಕ್ಕೆ ಭಾಗವತ್ಕಾರರು ಹೇಳ್ತಾ ಇದ್ದಾರೆ, ವಿವಶಃ ನಿಮಗೆ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಪಾರಾಯಣ ಮಾಡ್ತಾಯಿತ್ತು, ನಿಮ್ಮ ಕಿವಿ ಮೇಲೆ ಬೀಳ್ತಾ ಇತ್ತು. ಅನೇಕ ಸಲ ಪ್ರವಚನ ಕೇಳಿದ್ದೀರಿ. ಪ್ರವಚನ ಕೇಳಿದ್ದರಿಂದಾಗಿ ನಿಮಗೆ ಇದರ ಅಭ್ಯಾಸ ಇದೆ. ಅಭ್ಯಾಸದಿಂದ ಬಾಯಿಂದ ಹರೇ ರಾಮ ಹರೇ ರಾಮ 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 ಹರೇ ಹರೇ ಮನಸ್ಸಿನಲ್ಲಿ ಯಾವ ಬ್ಯಾಂಕ್ನಲ್ಲಿ ಎಷ್ಟು ಹಣ ಹಾಕಬೇಕು, ಯಾವ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾರ ಕಡೆಯಿಂದ ಏನು ಹಣ ಪಡಿಬೇಕು, ಬಿಸ್ನೆಸ್ ಹೇಗೆ ಮಾಡಬೇಕು, ಇವನ ಕಡೆಯಿಂದ ಕೊಟ್ಟದ್ದು ವಾಪಸ್ ಕೊಡಬೇಕು, ಅವನಿಗೆ ಯಾಕೆ ನಾನು ಕೊಡಬೇಕು, ಇವೇ ನಡೀತಾ ಇರ್ತದೆ. ಮುಖದಲ್ಲಿ ಮತ್ತು ರಾಮ್ 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 ಅಂತಿರ್ತದೆ. ಅಭ್ಯಾಸವಶಾತಾಗಿ ಬಂದಿರತಕ್ಕಂಥದ್ದು. ಆದ್ದರಿಂದಾಗಿ ಇದು ಪ್ರಯೋಜನವಿಲ್ಲ ಅಂತೇಳಿ ನಮ್ಮ ನಾಮಸ್ಮರಣೆ ಹೇಗಿರಬೇಕು? ಈಗ ನಾವೆಲ್ಲರೂ ತಿಳಿದುಕೊಂಡಿರ್ತಕ್ಕಂಥದ್ದೇನು ಅಂತ ತಿಳ್ಕೊಂಡಂತಂದರೆ, ನಾಮಸ್ಮರಣೆ ಅಂತಂದರೆ ದೇವರ ದಾಸರ ಪದಗಳನ್ನು ಹೇಳಿದ್ರೆ ಆಯ್ತು. ಇಲ್ಲ ಹರೇ ರಾಮ್ 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 ಹರೇ ಹರೇ ಅಂತ ತಿಳ್ಕೊಂಡಂತ ಹೇಳಿದ್ರೆ ಆಯ್ತು. ಇಷ್ಟೇ ಹೇಳಿದರೆ ಮುಗೀತು ಅಂತ ತಿಳ್ಕೊಂಡಂತೇಳಿ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಇದು ಸ್ಮರಣೆ ಅಲ್ಲ, ಇದು ಭಗವಂತನ ನಾಮದ ಉಚ್ಚಾರಣೆ. ಸ್ಮರಣೆ ಅಂತ ತಿಳ್ಕೊಂಡಂತಂದರೆ
ಯಾವುದು ಕೇಳಿದ್ದೇವೆ, ಕೇಳಿದ್ದನ್ನು ಮನನೆ ಮಾಡಿದ್ದೇವೆ, ಬಹಳ ಒಳ್ಳೆಯದಿದೆ ಅಂತ ತಿಳ್ಕೊಂಡಂತೇಳಿ ನೆನಪಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ಅದು ಪುನಃ ನೆನಪಿಗೆ ಬರೋದು, ಅದು ಸ್ಮರಣೆ. ಕೃಷ್ಣ ಅಂತಂದಾಕ್ಷಣಕ್ಕೇನೆ ಕೃಷ್ಣನ ಚರಿತ್ರೆ ಕೇಳಿದ್ದೆಲ್ಲ ನೆನಪಿಗೆ ಬರಬೇಕು. ನೆನಪಿಗೆ ಬಂದ ಕೃಷ್ಣನ ಲೀಲೆಗಳನ್ನು ಪುನಃ ನೆನಪು ಮಾಡಿಕೊಂಡು ಆನಂದದಿಂದ ಆನಂದಾಶ್ರು ಸುರಿತಾ ಇರಬೇಕು. ಆಗ ಅದು ನಾಮಸ್ಮರಣೆ ಅಂತ ಅನಿಸ್ಕೊಳ್ತದೆ. ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಉದಾಹರಣೆಯನ್ನು ಕೊಟ್ಟು ಇದನ್ನು ವಿವರಣೆ ಮಾಡ್ತಾರೆ. ಶಾರೀರಾತ್ ವಾಚಕಾಭ್ಯಾಸ. ಕೃಷ್ಣ 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 ಅಂತ ಹೇಳ್ಕೊಳ್ತಾ ತಿರುಗೋದಕ್ಕಿಂತಲೂ ಒಂದೇ ಕಡೆ ಕೂತ್ಕೊಂಡು ಶ್ರೀಕೃಷ್ಣಾಯ ನಮಃ, ಹರೇ ರಾಮ 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 ಹರೇ ಅಂತ ತಿಳ್ಕೊಂಡಂತೂ ಹೇಳುವುದು ಉತ್ತಮ. ಹರೇ ರಾಮ ಅಂತ ಹೇಳೋದಕ್ಕಿಂತಲೂ ಮಾನಸಿಕವಾಗಿ ಕೃಷ್ಣಾಯ ನಮಃ ಅಂತ ಹೇಳ್ತಿದ್ರೆ ಕೃಷ್ಣನ ಸಂಪೂರ್ಣ ಚರಿತ್ರ ಕಣ್ಣೆದುರಿಗೆ ಬರಬೇಕು. ಆ ಕೃಷ್ಣನ ಚರಿತ್ರೆ ಎಷ್ಟು ಬರಬೇಕು ಅಂತಕೊಂಡಂತಂದರೆ ಕುಳಿತಾಗ ನಿಂತಾಗ ಅವನ ಚರಿತ್ರೆ ನಮ್ಮ ಕಣ್ಣೆದುರಿಗೆ ಬರಬೇಕು. ಅದು ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡಂಥೇಳಿ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಕೃಷ್ಣನ ಚರಿತ್ರೆಯನ್ನು ನಾವು ಕೇಳಬೇಕು ಅಂತ ತಿಳ್ಕೊಂಡಂತೇಳಿ ನಮಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರವಿದೆ. ಅಷ್ಟೇ ಅಲ್ಲ, ಕೃಷ್ಣನ ಕಥೆ ಕೇಳಲಿಕ್ಕೆ ಯಾರಿಗೆ ಮನಸ್ಸಾಗೋದಿಲ್ಲ? ಕೃಷ್ಣನ ಮಹಿಮೆಗಳನ್ನು ಕೇಳ್ತಾ ಇದ್ದರೆ ಈ ಕಲಿಯುಗದ ಸಂಪರ್ಕ ನಮಗೆ ಆಗೋದಿಲ್ಲ. ಕಲಿಯುಗದ ಯಾವುದೇ ಪರಿಣಾಮ ನಮಗೆ ಆಗೋದಿಲ್ಲ. ಅದಕ್ಕೋಸ್ಕರ ಸತತ ಕೃಷ್ಣ ಚಿಂತನೆಯನ್ನು ಮಾಡ್ತಿರಬೇಕು. ಅದಕ್ಕೋಸ್ಕರವೇ ಸಂಪೂರ್ಣ ಭಾಗವತವನ್ನು ಈ ಚಾತುರ್ಮಾಸದಲ್ಲಿ ಕೇಳ್ತಾ ಇರಬೇಕು. ಮಾತ್ರ ಬಿಡಬೇಕು ಅಂತ ಇರ್ತಲ್ಲ, ಕೇಳಿದ ಮೇಲೆ ಮುಂದೆ ಇನ್ನೂ ಕೇಳಬೇಕು ಅಂತ ನಿಮಗೆ ಅನ್ನಿಸ್ತದೆ, ಕೇಳ್ತೇವೆ. ಆದ್ದರಿಂದಾಗಿ ಶ್ರೀಕೃಷ್ಣ ಅವತಾರದಲ್ಲಿ ಮಾಡಿದ ಅದ್ಭುತ ಕ್ರಿಯೆಗಳನ್ನು, ಲೀಲೆಗಳನ್ನು, ಮಹಿಮೆಗಳನ್ನು ಹೇಳಿ ನಮಗೆ ಅದರಲ್ಲಿ ಬಹಳ ಇಂಟ್ರೆಸ್ಟ್ ಇದೆ. ಯಾಕೆ? ಭಗವಂತನ ಲೀಲೆಗಳನ್ನು ಎಷ್ಟೆಷ್ಟು ಕೇಳ್ತೇವೆ ಅಷ್ಟಷ್ಟು ಅವನ ಮಹಿಮೆ ಗೊತ್ತಾಗ್ತದೆ. ಅವನ ಮಹಿಮೆ ಗೊತ್ತಾದಷ್ಟು ಅವನಲ್ಲಿ ಪ್ರೀತಿ ಬರ್ತದೆ. ಆ ಪ್ರೀತಿಯೇ ಭಕ್ತಿಯಾಗಿ ಅವನ ಅನುಗ್ರಹಕ್ಕೆ ಕಾರಣವಾಗ್ತದೆ. ಆದ್ದರಿಂದಾಗಿ ಪರಮಾತ್ಮನ ಅನೇಕ ಚರಿತ್ರೆಗಳನ್ನು ನಾವು ಎಷ್ಟೋ ಸಲ ಓದಿದ್ದೇವೆ, ಅನೇಕ ಶ್ರೇಷ್ಠರಿಂದ ಕೇಳಿದ್ದೇವೆ, ಮತ್ತೆ ಕೇಳಲಿಕ್ಕೆ ಬರ್ತಾ ಇದ್ದೇವೆ. ಯಾಕೆ? ನಮಗೆ ಆ ಕೃಷ್ಣ ಚರಿತ್ರೆಯ ರುಚಿ ಹತ್ತಿಬಿಟ್ಟಿದೆ. ರುಚಿ ಹತ್ತಿದ್ದರಿಂದಾಗಿ ಇನ್ನೂ ಬೇಕು ಅಂತಕೊಂಡು ನಮಗೆ ಅನ್ನಿಸ್ತಾ ಇದೆ. ನಮಗೆ ತೃಪ್ತಿ ಇಲ್ಲ. ಎಷ್ಟೋ ಸಲ ಭಾಗವತ ಕೇಳಿದ್ರೆ ಪುಣ್ಯ ಬರ್ತವೆ, ಒಂದು ಸಲ ಕೇಳಿಬಿಡ್ತೇವೆ, ಮುಗೀತು. ಹಾಗಿಲ್ಲ. ಒಮ್ಮೆ ಭಗವಂತನ ಮಹಿಮೆಯ ರುಚಿ ಹತ್ತಿದರೆ ಸಾಕು, ಆ ವ್ಯಕ್ತಿಗೆ ಅದನ್ನು ಬಿಡಲಿಕ್ಕಾಗೋದಿಲ್ಲ. ಆಗ ಪ್ರತಿಯೊಂದು ಲೀಲೆಗಳಲ್ಲಿಯೂ ಕೂಡ ಅವನಿಗೆ ಅತ್ಯಂತ ಆನಂದವಾಗ್ತದೆ. ಯಚ್ಛೃಣ್ವತಾಂ ರಸಜ್ಞಾನಾಂ ಸ್ವಾದು ಪದೇ ಪದೇ. ಹೆಜ್ಜೆಗೂ ಅದು ಅತ್ಯಂತ ಪರಮಾತ್ಮನ ಮನೋಹರವಾದಂಥ ಆನಂದದಾಯಕವಾಗಿರ್ತದೆ. ಅದನ್ನು ನಮಗೆ ಹೇಳಿ. ಬಲರಾಮನಿಂದ ಸಹಿತನಾಗಿರ್ತಕ್ಕಂಥ ಭಗವಂತ ಮನುಷ್ಯರ ಮಧ್ಯದಲ್ಲಿ ಅವತರಿಸಿ ಬಂದಿದ್ದರೂ ಕೂಡ ಅಮಾನುಷವಾಗಿರ್ತಕ್ಕಂಥ ಅನೇಕ ಕರ್ಮಗಳನ್ನು ಮಾಡಿದ್ದಾನೆ. ಅತಿಮರ್ತ್ಯಾನಿ. ಅಷ್ಟೇ ಅಲ್ಲ, ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ. ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಎಷ್ಟೋ ವಿಚಿತ್ರವಾದ ಲೀಲೆ ಮಾಡ್ತೇವೆ. ಹೆಂಡತಿ ಜೊತೆ ಜಗಳಾಡ್ತಾನೆ, ರುಕ್ಮಿಣಿ ಜೊತೆಗೆ, ನಮ್ಮಂಗೆ ಅವನು ಜಗಳಾಡ್ತಾನೆ ಬಿಡು ಅಂತ ತಿಳ್ಕೊಂಡು ಮೋಹಿತರಾಗ್ತದೆ. ಆದ್ದರಿಂದಾಗಿ ಅತಿಮರ್ತನಾಗಿರ್ತಕ್ಕಂತಹ ಆ ಕಪಟ ನಾಟಕ ಸೂತ್ರಧಾರಿಯಾದ ಪರಮಾತ್ಮನ ಅವತಾರದ ರಹಸ್ಯಗಳನ್ನು ನಮಗೆ ಹೇಳಿ. ಯಾಕೆ ಅಂತಂದರೆ ಕಲಿಯುಗ ಬಂದಿದೆ ಅಂತ ತಿಳ್ಕೊಂಡಂತೇಳಿ ನಾವು ನಮಿಷಾರಣ್ಯದಲ್ಲಿ ಕುಳಿತುಕೊಂಡು ಸತ್ರಯಾಗವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದಾಗಿ ಈ ನಮ್ಮ ಎಲ್ಲ ಪುಣ್ಯವನ್ನು ಕಸಿದುಕೊಳ್ತಕ್ಕಂತಹ ಕಲಿಯುಗದ ಈ ಸಮುದ್ರದಲ್ಲಿ ಬಿದ್ದಾಗ ನೀವು ನಮಗೆ ನಾವಿಕರಂತೆ ಬಂದಿದ್ದೀರಿ. ನಮಗೆ ಈ ಕೃಷ್ಣ ಅಂತನೋ ನೌಕೆಯಲ್ಲಿ ಕೂಡಿಸಿಕೊಂಡು ನಾವು ಈ
ಸಂಪೂರ್ಣ ಸಂಸಾರ ಸಾಗರವನ್ನು ದಾಟುವಂತೆ ಅನುಗ್ರಹ ಮಾಡಿರಿ ಅಂತ ತಿಳ್ಕೊಂಡಂತೇಳಿ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ತನ್ನ ಲೀಲೆ ಮಾಡಿ ಪರಂಧಾಮಕ್ಕೆ ಹೋದ ಮೇಲೆ ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮಕರ್ಮಣಿ ಸ್ವಾಂ ಕಾಷ್ಠಾಂ ಅಧುನೋಪೇತೆ ಧರ್ಮ ಕಂ ಶರಣಂ ಗತಃ. ಧರ್ಮ ಯಾರಿಗೆ ಶರಣು ಹೋಯಿತು, ಯಾರನ್ನು ಆಶ್ರಯಿಸಿತು? ಅಲ್ಲಿವರೆಗೂ ಧರ್ಮ ಕೃಷ್ಣನನ್ನು ಆಶ್ರಯಿಸಿತ್ತು ಅಂತ ಕೇಳಿದಾಗ ಆಗ ಅವರು ಹೇಳಲು ಉಪಕ್ರಮಿಸಿ ಮೊಟ್ಟ ಮೊದಲು ತಮ್ಮ ಗುರುಗಳಾದ ಶುಕಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾರೆ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ವೇದವ್ಯಾಸ ದೇವರು ನಾರದರ ಪ್ರಾರ್ಥನೆಯ ಪ್ರಕಾರ ಭಾಗವತವನ್ನು ರಚನೆ ಮಾಡಿದರು. ಆದರೆ ಇದಕ್ಕೆ ಯೋಗ್ಯವಾದ ವ್ಯಕ್ತಿ ಯಾರು? ಯಾವ ವ್ಯಕ್ತಿಗೆ ಪರಮ ವೈರಾಗ್ಯ ಇರಬೇಕು, ಪರಮಾತ್ಮನನ್ನು ಬಿಟ್ಟು ಬೇರೆ ವಸ್ತುವನಿಗೆ ಬೇಕಾಗಬಾರ್ದು, ಅಂತಹ ವ್ಯಕ್ತಿ ಯಾರಿಗೆ ಉಪದೇಶ ಮಾಡಲಿ ಅಂತೇಳಿ ಪರಮಾತ್ಮ ವಿಚಾರ ಮಾಡಿದ, ಅಂದರೆ ಸಂಕಲ್ಪ ಮಾಡಿದ. ಪರಮಾತ್ಮ ವಿಚಾರ ಮಾಡೋ ಕಾರಣವಿಲ್ಲ. ಅದೇ ವೇಳೆಗೆ ಅವರು ಅರಣಿ ಮಥನವನ್ನು ಮಾಡ್ತಾ ಪರಮಾತ್ಮ ಸಂಕಲ್ಪ ಮಾಡಿದ. ಆಗ ಆ ಗಿಡದ ಮೇಲೆ ಒಂದು ಹೆಣ್ಣು ಗಿಳಿ ಬಂದು ಕೂತ್ಕೊಳ್ತು. ಅವಳು ಘೃತಾಚಿ ಅಂತಕ್ಕಂಥ ಅಪ್ಸರಾಸ್ತ್ರೀ. ಪರಮಾತ್ಮನಿಂದ ಸಂತಾನ ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಬಂದಿದ್ಲು. ಪ್ರಾರ್ಥನೆ ಮಾಡ್ತಾಳೆ, ಪರಮಾತ್ಮ ನಿನ್ನ ಅನುಗ್ರಹದಿಂದ ನನಗೊಂದು ಸಂತಾನ ಆಗಬೇಕು ಅಂತಂದಾಗ ವೇದವ್ಯಾಸರು ತಥಾಸ್ತು ಅಂತ ತಿಳ್ಕೊಂಡಂತ ಹೇಳಿದರು. ಆಗ ಅವರ ಎದುರಿನಲ್ಲಿ 8 ವರ್ಷದ ಅತೀ ಸುಂದರನಾಗಿರ್ತಕ್ಕಂಥ ಒಬ್ಬ ಬಾಲಕ ಆವಿರ್ಭೂತನಾಗಿದ್ದಾನೆ. ಮರಕತದಂತೆ ರತ್ನದಂತೆ ಅತ್ಯಂತ ಶುಭ್ರವಾಗಿ ಹೊಳೆಯತಕ್ಕಂತಹ ಆ ನೀಲಿ ಮಿಶ್ರಿತ ಮಣಿಯಂತೆ ಇರತಕ್ಕಂಥ ಆ ಶರೀರ, ಮುಖದಿಂದ ವೇದಗಳನ್ನು ಹೇಳ್ತಾ ಇದ್ದಾರೆ. ಹೇಳಿ ಆನಂತರ ಆಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹುಟ್ಟಿಗೆ ಕಾರಣನಾದಂತಹ ಎಲೆ ಭಗವಂತ, ನೀನು ನನ್ನ ತಂದೆ. ನನ್ನ ಹುಟ್ಟಿಗೋಸ್ಕರ ಪ್ರಾರ್ಥನೆ ಮಾಡಿದ ಆ ಘೃತಾಚಿ, ಶುಕಮು ರೂಪದಿಂದ ಇರತಕ್ಕಂಥ ಘೃತಾಚಿ, ನೀವಿಬ್ಬರು ತಂದೆ ತಾಯಿ ಅಂತನ್ನುವ ಅಭಿಮಾನ ಬರೋದ್ರೊಳಗಾಗಿ ನಾನು ಹೊರಟೋಗ್ತೇನೆ ಅಂತ ತಿಳ್ಕೊಂಡಂತೇಳಿ, ತಪಸ್ಸಿಗೆ ಹೊರಟೋಗ್ತೇನೆ ಅಂತ ತಿಳ್ಕೊಂಡಂತೇಳಿ ಆ ಬಾಲಕ ಹೊರಟೋಗ್ಬಿಟ್ಟ. ಶುಕಿಯಿಂದ ಹುಟ್ಟಿದ್ರಿಂದ ಶುಕ ಅಂತ ತಿಳ್ಕೊಂಡಂತೇಳಿ ಹೆಸರು ಪ್ರಸಿದ್ಧಿ. ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ವೇದವ್ಯಾಸ ದೇವರಿಗೆ ಅನಿಸ್ತು, ಭಾಗವತ ಕೇಳಲಿಕ್ಕೆ ಈ ವಿರಕ್ತನಾಗಿರ್ತಕ್ಕಂತಹ ವ್ಯಕ್ತಿಯೇ ನನಗೆ ಯೋಗ್ಯ ಅಂತ ತಿಳ್ಕೊಂಡಂತ ಹೇಳಿ ದೂರ ಹೋಗಿರ್ತಕ್ಕಂಥ ತಮ್ಮ ಮಗನನ್ನು ಪುತ್ರ ಅಂತ ತಿಳ್ಕೊಂಡಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಶ್ಲೋಕ ಇದೆ, ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಮಗನ ವಿರಹದಿಂದ ಕಾತರನಾಗಿ, ಕಾತರತೆ ಅಂತ ತಿಳ್ಕೊಂಡಂತಂದರೆ ಚಿಂತಾತುರ, ಚಿಂತೆಯಿಂದ ಅತ್ಯಂತ ಪೀಡಿತನಾಗಿ ಪರಮಾತ್ಮ ಅವನನ್ನು ಕರೆದ ಅಂತ ತಿಳ್ಕೊಂಡಂತ. ಹಾಗಾದರೆ ವೇದವ್ಯಾಸ ದೇವರನ್ನು ಭಗವಂತನ ಅವತಾರ ಅಂತ ಹೇಳ್ತೀರಿ, ಆದರೆ ಭಗವಂತನ ಅವತಾರನಾಗಿದ್ದರೆ ಈ ಕಾತರತೆ ಯಾಕೆ, ಈ ಚಿಂತಾಕ್ರಾಂತತೆ ಯಾಕೆ ಅಂತನ್ನೋ ಪ್ರಶ್ನೆ ಬಂದಾಗ ಆಚಾರ್ಯರು ಹೇಳ್ತಾರೆ, ಇಲ್ಲ, ಕಾತನಂತೆ ಪರಮಾತ್ಮ ನಾಟಕ ಮಾಡಿದ. ಸ್ಕಂದ ಪುರಾಣ ಹೇಳ್ತಾರೆ,
ನಿತ್ಯ ತೃಪ್ತ. ಭಗವಂತ ನಿತ್ಯ ತೃಪ್ತ, ಭಗವಂತ ಪರಾನಂದ, ಆನಂದ ಪರಿಪೂರ್ಣ, ಅವ್ಯಯ, ವಿನಾಶ ಇಲ್ಲ. ಪರಮೇಶ್ವರ, ಜಗತ್ತಿಗೆ ಶ್ರೇಷ್ಠ ಸ್ವಾಮಿ, ಸರ್ವೋತ್ತಮ ಸ್ವಾಮಿ. ತಸ್ಯ ಪುತ್ರಫಲಂನೇವ ಯಜ್ಜಾತಂ ಜಗದೀದೃಶಂ. ಜಗತ್ತೇ ಅವನ ಮಕ್ಕಳು. ಈ ಒಬ್ಬ ಪುತ್ರ ಎಕ್ಸ್ಟ್ರಾ ಹುಟ್ಟಿದ್ದಾನೆ, ಅವನ ಬಗ್ಗೆ ಚಿಂತೆಯಾಗಿದೆ ಅಂತಕ್ಕಂಥ ಸಂದರ್ಭ ಇಲ್ಲ. ಯದಧೀನ ಶ್ರೇಯೋಪಾಂಗಾತ್ ಬ್ರಹ್ಮರುದ್ರಾದಿ ಸಂಸ್ಥಿತಿ. ಪರಮಾತ್ಮನ ಮಹಿಮೆ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ, ಇವನ ಅಧೀನಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಆದರೆ ಮಹಾಲಕ್ಷ್ಮೀ ದೇವಿ ಸ್ವಲ್ಪ ತನ್ನ ಹುಬ್ಬಿನಿಂದ ಸೂಚನೆ ಮಾಡಿದರೆ ಸಾಕು, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವೂ ನಡೀತವೆ. ಅಷ್ಟು ಮಹಾ ಸಾಮರ್ಥ್ಯ ಮಹಾಲಕ್ಷ್ಮಿಯದು. ಆದರೆ ಮಹಾಲಕ್ಷ್ಮಿಗೆ ಬಂದಿರತಕ್ಕಂಥ ಈ ಸಾಮರ್ಥ್ಯ ಅವಳ ಪತಿಯಾದಂಥ ವೇದವ್ಯಾಸರಿಂದ, ಪತಿಯಾದಂಥ ವಿಷ್ಣುವಿನಿಂದ. ಅದಕ್ಕೋಸ್ಕರವೇ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಶಾ ಶ್ರೀರ್ಯತ್ ಕಟಾಕ್ಷ ಬಲವತ್ ಅಜಿತಂ ನಮಾಮಿ. ಯಾವಳು ಸಂಪೂರ್ಣವಾಗಿರ್ತಕ್ಕಂಥ ಸೃಷ್ಟಿಯಾದಿ ಸಕಲ ಕಾರ್ಯಗಳನ್ನು, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಬಂಧ, ಮೋಕ್ಷ ಇವೆಲ್ಲವನ್ನ ಯಸ್ಯ ಅಪಾಂಗಲವ ಮಾತ್ರತಃ, ಕೇವಲ ಭ್ರುಕುಟಿ ಕಟಾಕ್ಷದಿಂದ ಇದೆಲ್ಲವನ್ನು ಅವರು ಮಾಡಲಿಕ್ಕೆ ಸಮರ್ಥಳಾಗಿದ್ದಾರೆ. ಆದ್ದರಿಂದಾಗಿ ಅವಳ ಇಂಥ ಸಾಮರ್ಥ್ಯ ಅವಳಿಗೆ ಯತ್ ಕಟಾಕ್ಷ ಬಲವತಿ ತಂ ಅಜಿತಂ ನಮಾಮಿ. ಪರಮಾತ್ಮನ ಒಂದು ಅನುಗ್ರಹದ ಕಟಾಕ್ಷದಿಂದ ಇಷ್ಟು ಸಾಮರ್ಥ್ಯ ಅವಳಿಗೆ ಸಿಕ್ಕಿದೆ. ಭಗವಂತನ ಭ್ರುಕುಟಿ ಕಟಾಕ್ಷದ ಅನುಗ್ರಹದ ಸಾಮರ್ಥ್ಯದಿಂದ ಮಹಾಲಕ್ಷ್ಮೀ ದೇವಿ ತನ್ನ ಭ್ರುಕುಟಿ ಕಟಾಕ್ಷದಿಂದ ಜಗತ್ತಿನ ಸೃಷ್ಟಿಯಾದಿ ಸಕಲ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾಳೆ. ಅಂಥ ಪರಮಾತ್ಮನಿಗೆ ಕಾತರತೆ ಅಂತ ಕೊಡಂತನ್ನೋದಿದೆ, ದುಃಖ ಇದೆ. ಆದರೂ ಕೂಡ ಜಗತ್ತಿನ ವಿಡಂಬನೆಗೋಸ್ಕರ ಪರಮಾತ್ಮ ಹರಿವಂಶದಲ್ಲಿ ವರ್ಣನೆ ಬರ್ತಾರೆ. ಪರಮಾತ್ಮ ತಾನು ಸಾಮಾನ್ಯ ಜನರನ್ನು ಮೋಹಗೊಳಿಸುವುದಕ್ಕೋಸ್ಕರ, ಸಾಮಾನ್ಯ ಜನರ ಮೋಹಗೊಳಿಗೋಸ್ಕರ ಪರಮಾತ್ಮ ಅನೇಕ ನಾಟಕಗಳನ್ನು ಮಾಡ್ತಾನೆ. ಕೃಷ್ಣಾವತಾರದಲ್ಲಿ ರುಕ್ಮಿಣಿಯಲ್ಲಿ ಭಾಳ ದಿವಸ ಮಕ್ಕಳಾಗಲಿಲ್ಲ. ಅದಕ್ಕೋಸ್ಕರ ಅವನು ಕೈಲಾಸಕ್ಕೆ ಬಂದು ರುದ್ರದೇವರನ್ನು ತಪಸ್ ಮಾಡಿದಂತೆ ನಾಟಕ ಮಾಡ್ತಾನೆ. ಆಗ ರುದ್ರದೇವರು ಪ್ರತ್ಯಕ್ಷರಾಗಿ ಪರಮಾತ್ಮ, ನೀನು ನಿನ್ನ ಪಾದ ಧೂಳಿಯನ್ನು ಇಟ್ಟುಕೊಂಡು ಅಷ್ಟರಿಂದಲೇ ನಾವು ಜಗತ್ತಿನ ಸಕಲ ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ, ಇಂತಹ ಸಂದರ್ಭದಲ್ಲಿ ನೀನು ತಪಸ್ ಮಾಡಬೇಕೆ? ಆದ್ದರಿಂದಾಗಿ ನಾನು ಕೇವಲ ಪ್ರಾರ್ಥನೆ ಮಾಡ್ತೇನೆ, ನನ್ನ ನಿಮಿತ್ತ ಮಾಡಿಕೊಂಡು ಸಂತಾನ ಪಡೆದು ನಿನ್ನ ಮೊಮ್ಮಗ ಅಂತ ತಿಳ್ಕೊಂಡಂತೇಳಿ ಜಗತ್ತಿನಲ್ಲಿ ನೀನು ನನಗೆ ಇಷ್ಟು ಶ್ರೇಷ್ಠ ಒಂದು ಕೀರ್ತಿಯನ್ನು ಕೊಡ್ತಾ ಇದ್ದೀಯಲ್ಲ, ನಿನಗೆ ಅನಂತ ನಮಸ್ಕಾರಗಳು ಅಂತ ತಿಳ್ಕೊಂಡಂತ. ಸಾಕ್ಷಾತ್ ನಿನ್ನ ಸೃಷ್ಟ್ಯಾರಂಭದಲ್ಲೇ ಇರತಕ್ಕಂತಹ ಕಾಮದೇವನೇ ಮತ್ತೊಮ್ಮೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ ಪ್ರದ್ಯುಮ್ನಾಗಿ ಅಂತ ತಿಳ್ಕೊಂಡಂತ ಹೇಳಿ
ರುದ್ರದೇವರು ಪ್ರಾರ್ಥನಾ ರೂಪವಾಗಿ ಹೇಳ್ತಾರೆ. ಹೇಳಿ ಆನಂತರ ಶ್ರೀಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಬಂದುಬಿಡ್ತಾನೆ. ಆಗ ಹರಿವಂಶದಲ್ಲಿ ಬರ್ತದೆ, ರುದ್ರದೇವರು ಎಲ್ಲ ದೇವತೆಗಳನ್ನು ಋಷಿಗಳನ್ನು ಕರೀತಾರೆ, ಒಂದು ಮೀಟಿಂಗ್ ಮಾಡೋಣ ಬರ್ರಿ ಅಂತ ತಿಳ್ಕೊಂಡಂತೆ. ದೊಡ್ಡ ಮೀಟಿಂಗ್ ಮಾಡ್ತಾರೆ. ಮೀಟಿಂಗದ ಸಬ್ಜೆಕ್ಟ್ ಮ್ಯಾಟರ್ ಏನು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ನನ್ನ ಕುರಿತು ತಪಸ್ಸು ಮಾಡಿದ ಅಂತ ತಿಳ್ಕೊಂಡಂತ ಹೇಳಿ ಈ ನಾಟಕ ಮಾಡಿದ್ದಾನೆ, ಇದನ್ನು ಸತ್ಯ ಅಂತ ತಿಳಿದುಕೊಳ್ಳಬೇಡಿ. ಪರಮಾತ್ಮನಿಗೂ ನನಗೂ ಅನಂತ 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 ಅಂತರವಿದೆ. ಅನಂತ ಪಾಲು ದೊಡ್ಡವನು ಭಗವಂತ ನನಗಿಂತ. ಆದ್ದರಿಂದಾಗಿ ಇಂಥ ಪರಮಾತ್ಮ ನನಗೆ ಒಂದು ಮಹಿಮೆ ಕೊಡೋದಕ್ಕೆ, ನನಗೊಂದು ಮರ್ಯಾದೆ ಕೊಡೋದಕ್ಕೋಸ್ಕರ, ಸಣ್ಣ ಮಕ್ಕಳು ನಡಿಲಿಕ್ಕೆ ಬರೋದಿಲ್ಲ, ತಂದೆ ತಾಯಿಗಳೇನು ಮಾಡ್ತಾರೆ, ಅವರನ್ನು ತಮ್ಮ ಕಾಲ ಮೇಲೆ ನಿಲ್ಲಿಸಿಕೊಡ್ತಾರೆ, ಕೈ ಹಿಡಿದಿರ್ತಾರೆ, ತಾವೇ ಅಲ್ಲಿ ತನಕ ಓಡ್ಕೋತ ಹೋಗಿ ಆನಂತರ ಆ ಖುಷಿ, ಇಷ್ಟು ದೂರ ಓಡಿ ಬಂದಿದ್ದಿ ಚಪ್ಪಾಳೆ ಅಂತಕೊಂಡು ಅಂತೇಳಿ ಓಡಿದ್ದು ತಾವೇ, ತಮ್ಮ ಕಾಲ ಮೇಲೆ ನಿಲ್ಲಿಸ್ಕೊಂಡು ತಾವೇ ಓಡಿರ್ತಾರೆ. ಹಾಗೆ ಪರಮಾತ್ಮ ತಾನೇ ಸರ್ವವನ್ನೂ ಕೂಡ ಮಾಡಿ ನಮ್ಮಂಥ ಭಕ್ತರಿಗೆ ಕೀರ್ತಿಯನ್ನು ಕೊಡ್ತಾ ಇರ್ತಾನೆ. ಆದ್ದರಿಂದಾಗಿ ಇದನ್ನು ಸತ್ಯ ಅಂತ ತಿಳಿದುಕೊಳ್ಳಬೇಡಿ. ಅಲ್ಲ, ಹಾಗಾದ್ರೆ ಋಷಿಮುನಿಗಳಿಗೆ ಈ ವಿಷಯ ಗೊತ್ತಿರಲಿಲ್ಲೇನು? ಗೊತ್ತಿತ್ತು. ಆದರೂ ಕೂಡ ತತ್ವಜ್ಞಾನ ಏನಿದೆ ಅಂತ ತಿಳ್ಕೊಂಡಂತಂದರೆ ಇದನ್ನು ಪುನಃ 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 ಮನನ ಮಾಡಬೇಕಾಗಿರ್ತಕ್ಕಂಥದ್ದು. ಸಪುತ್ರಾರ್ಥಂ ತಪಸ್ತೇಪೇ ವ್ಯಾಸೋ ರುದ್ರಸ್ಯ ಚೇಶ್ವರಃ ಕಾತರ್ಯಂ ದರ್ಶಯಾಮಾಸ ವಿಯೋಗೇ ಲೌಕಿಕಮ್ಮರಿ. ಪರಮಾತ್ಮ ಹೀಗೆ ಮಾಡ್ತಾನೆ ಅಂತಂದರೆ, ಜಗತ್ತಿನಲ್ಲಿ ಮನುಷ್ಯೋತ್ತಮರು, ದೇವತೆಗಳು ಇತ್ಯಾದಿಗಳು ಮೋಕ್ಷವನ್ನು ಪಡೆಯಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಅಮಲ ಭಕ್ತಿಯನ್ನು ಮಾಡಬೇಕು, ಸತತ ಭಕ್ತಿಯನ್ನು ಮಾಡಬೇಕು. ಅಮಲ ಭಕ್ತಿಯಿಂದ ಪರಮಾತ್ಮ ಅನುಗ್ರಹದಿಂದ ಅಪರೋಕ್ಷ ಜ್ಞಾನ, ಆನಂತರ ಪರಮಾತ್ಮನ ಪರಮಾನುಗ್ರಹದಿಂದ ಮುಕ್ತಿ ಸಿಗ್ತದೆ. ಆದರೆ ಅಂಥ ಜೀವರಾಶಿಗಳೇ ಜಗತ್ತಿನಲ್ಲಿಲ್ಲ. ಜೀವರಾಶಿಗಳು ಮೂರು ರೀತಿಯಾಗಿದ್ದಾರೆ. ಜೀವರಲ್ಲಿ ತ್ರಿವಿಧತ್ವ ಇದೆ. ಮನುಷ್ಯೋತ್ತಮರು, ದೇವತೆಗಳು ಋಷಿಗಳು ನಮಗಿಂತ ಮೇಲೆಯವರು, ಮನುಷ್ಯರಲ್ಲಿ ಮೂರು ವಿಧ. ನಿತ್ಯ ಸಂಸಾರಿಗಳು, ಆನಂತರ ತಮೋಯೋಗ್ಯರು ಅಥವಾ ಸಂಪೂರ್ಣ ಚೇತನರಲ್ಲಿ ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು ಅಂತ ತಿಳ್ಕೊಂಡು ಅಂತೇಳಿ ಮೂರು ಭಾಗ ಇದೆ ಜೀವರಲ್ಲಿ. ಬ್ರಹ್ಮಜೀವನಿಂದ ಪ್ರಾರಂಭ ಮಾಡಿಕೊಂಡು ಈ ತೃಣಜೀವಿಯವರೆಗೂ ಇರತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವರಲ್ಲಿ ಮೂರು ಕೆಟಗರಿ ಇವೆ. ದೇವತೆಗಳು, ಆನಂತರ ದೇವಗಂಧರ್ವರು, ದೇವತೆಗಳಲ್ಲಿ ಬ್ರಹ್ಮಾದಿ ದೇವತೆಗಳು, ಗರುಡಶೇಷರುದ್ರರು, ಇಂದ್ರಕಾಮರು, ಅವರ ಪತ್ನಿಯರು, ಶತಸ್ಥ ದೇವತೆಯರು, ಆನಂತರ ಕರ್ಮಜ ದೇವತೆಗಳು, ಆಜಾನಜರು, ಪಿತೃಗಳು, ಚಕ್ರವರ್ತಿಗಳು, ಇವರೆಲ್ಲ ಆದ ನಂತರ ದೇವಗಂಧರ್ವ, ಮನುಷ್ಯಗಂಧರ್ವ ಎಲ್ಲ ಬರ್ತಾ ಆನಂತರ ಮನುಷ್ಯೋತ್ತಮರು. ಇಲ್ಲಿಯವರೆಗೆ ಎಲ್ಲರೂ ಮುಕ್ತಿಯೋಗ್ಯರು. ಆನಂತರ ಇರ್ತಕ್ಕಂಥ ಉಳಿದ ಜೀವರಾಶಿಗಳು ಪರಮಾತ್ಮನ ದ್ವೇಷವನ್ನು ಮಾಡದೇ ಇರ್ತಕ್ಕಂಥ, ಆದರೆ ಪರಮಾತ್ಮನಲ್ಲಿ ಅಮಲ ಭಕ್ತಿ ಮಾಡದೆ ಪರಮಾತ್ಮನನ್ನು ಕುಳಿತುಕೊಂಡು ಅನೇಕ ಸತ್ಕರ್ಮಗಳನ್ನು ಸದುಪಾಸನೆಯನ್ನು ಮಾಡ್ತಕ್ಕಂಥ ಜನರು ನಿತ್ಯ ಸಂಸಾರಿಗಳು. ಅವರಿಗೆ ಮೋಕ್ಷ ಇಲ್ಲ. ಹುಟ್ಟುತ್ತಾರೆ, ಸಾಧನ ಮಾಡ್ತಾರೆ, ಅದರ ಸುಖ ಸ್ವರ್ಗಾದಿಗಳಿಗೂ ಸುಖ ಅನುಭವಿಸ್ತಾರೆ, ಮತ್ತೆ ಬರ್ತಾರೆ, ಮತ್ತು ಸಾಧನೆ ಮಾಡ್ತಾರೆ. ಈ ರೀತಿಯಾಗಿ ಒಟ್ಟು ಗಮನ ಇದೆ. ಅದರಲ್ಲಿ ಕೂಡ ಉತ್ತಮರಾಗಿರ್ತಕ್ಕಂಥವರು ಸತತ ಪುಣ್ಯ ಮಾಡಿ ಒಳ್ಳೆಯ ಜನ್ಮ ಪಡಿತಾರೆ. ಕೆಲವರೊಮ್ಮೆ ಸಾಧಾರಣ ಜನ್ಮ, ಮಧ್ಯಮ ಜನ್ಮ ಈ ರೀತಿ ಪಡಿತಾರೆ. ಇನ್ನು ಮೂರನೇ ಕೆಟಗರಿಯಲ್ಲಿರ್ತಕ್ಕಂಥವ್ರು ಅಸುರರು.
ಅಸುರರು, ರಾಕ್ಷಸರು, ದಾನವರು ಇತ್ಯಾದಿಗಳು ಸತತ ಭಗವಂತನ ದ್ವೇಷ ಮಾಡ್ತಾರೆ. ಸತತ ದ್ವೇಷ ಮಾಡಿದ ನಂತರ ಅವ್ರ ಸಾಧನೆ ಆಗ್ತದೆ, ಅವ್ರಿಗೆ ಅಂದಂತೆ ಮೆಸಿ ಕಳಿಸ್ಬೇಕು. ಅದಕ್ಕೋಸ್ಕರ ಪರಮಾತ್ಮ ತಾನು ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ತಾನು ಸಾಮಾನ್ಯ ಮನುಷ್ಯನಂತೆ ಕೆಲವು ವ್ಯವಹಾರ ಮಾಡ್ತಾನೆ. ತಾನು ಸೋತಂತೆ, ಅತ್ತಂತೆ, ಗಾಯವಾದಂತೆ ಈ ರೀತಿಯಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಆದ್ದರಿಂದಲೇ ಶಾಸ್ತ್ರಕಾರರು ಅವನಿಗೆ ಕಪಟ ನಾಟಕ ಸೂತ್ರಧಾರಿ ಅಂತ ತಿಳ್ಕೊಂಡಂತ ಹೇಳಿ ಕಳೆದರು. ಅದನ್ನು ತಪ್ಪು ಅರ್ಥ ಮಾಡತಕ್ಕಂಥ ಇದ್ದಾರೆ. ಈ ಸಂಪೂರ್ಣ ಜಗತ್ತೆಲ್ಲ ಒಂದು ಜಾದು ಮಾಯಾ, ಒಂದು ದಿವಸ ಎಲ್ಲ ಹೊರಟೋಗಿಬಿಡ್ತದೆ ಅಂತ. ಹಾಗಲ್ಲ. ಕಪಟ ನಾಟಕದ ಸೂತ್ರಧಾರಿ ಇವನೇ ಅಂತಂದ್ರೇನು? ಕಪಟ ಅಂತ ತಿಳ್ಕೊಂಡಂತಂದ್ರೇನು? ಆಯಾ ಯೋಗ್ಯತೆಯುಳ್ಳ ಜನರಿಗೆ ಆಯಾ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಸಾಧನೆಗೆ ಅನುವು ಮಾಡಿಕೊಡೋದು ಇದು ಕಪಟ. ಸಿನಿಮಾ ನಾಟಕಗಳೆಲ್ಲ ಕಪಟನೇ ಇರ್ತದೆ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥದ್ದು ನಡೆದಿರೋದಿಲ್ಲ. ಆಕ್ಸಿಡೆಂಟ್ನಲ್ಲಿ ನಾಯಕ ಸಾಯ್ತಾನೆ, ಸತ್ತಿರೋದಿಲ್ಲ, ಸತ್ತಂತೆ ನಾಟಕ ಅರ್ಥದೆ. ಆದರೆ ನೋಡ್ತಕ್ಕಂಥ ಶ್ರೋತೃಗಳು ಅಂತ ತಿಳ್ಕೊಂಡಂತೇನಿದ್ದಾರೆ, ಆ ಶ್ರೋತೃಗಳಲ್ಲಿ ಕೆಲವರು ಅತ್ಯಂತ ಇಮೋಷನಲ್ಲಾಗಿ ಅಲ್ಲೇ ಪ್ರಾರಂಭ ಮಾಡ್ತಾರೆ. ತಿಳುವಳಿಕೆ ಇದ್ದವರು ಎಷ್ಟು ಚಂದ ನಟನೆ ಮಾಡಿದ್ನಪ್ಪ, ಎಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾನೆ ಅಂತ ತಿಳ್ಕೊಂಡಂತಾರೆ. ಇನ್ನು ಕೆಲವರು ಇರ್ತಾರೆ, ಈ ಮನುಷ್ಯ ಹೇಗೆ ಇದ್ದಾನೆ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾನೆ. ಇದಕ್ಕೆ ನಾಟಕ ಅಂತ ತಿಳ್ಕೊಂಡಂತಾರೆ. ನಟನೆ ಇಲ್ಲದ್ದನ್ನು ಇದೆ ಅಂತ ಹೇಳಿ ತೋರಿಸುವುದು ನಟನೆ. ಪರಮಾತ್ಮ ತನ್ನಲ್ಲಿ ಇಲ್ಲದೇ ಇದ್ದದ್ದನ್ನು ಇದೆ ಅಂತ ತಿಳ್ಕೊಂಡಂತ ಹೇಳಿ ಅಯೋಗ್ಯರಿಗೆ, ತಮೋಯೋಗ್ಯರಿಗೆ ತೋರಿಸ್ತಕ್ಕಂಥ ಒಂದು ಕ್ರಮ ಇದು. ಅದಕ್ಕೋಸ್ಕರವೇ ಹಿಂದಿನ ಶ್ಲೋಕದಲ್ಲಿ ಒಂದೇ ಮಾತನ್ನು ಅವ್ರು ಹೇಳಿದರು. ಏನು ಅಂತಂದರೆ, ಲೀಲಾ ಮಾನುಷ ವಿಗ್ರಹ ಕೃತವಾನ್ ಕೆಲ ವೀರ್ಯಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷ. ಕಪಟ ಅಂತಂದರೆ ಭ್ರಾಂತಿ ಕಲ್ಪಿತವಾಗಿರ್ತಕ್ಕಂಥ, ಭ್ರಾಂತಿಯಿಂದ ಕಲ್ಪಿತವಾದ ವಿಷಯಕ್ಕೆ ಕಪಟ ಅಂತ ತಿಳ್ಕೊಂಡಂತ ಹೇಳ್ತಾರೆ. ನಾಟಕದಲ್ಲಿ ಭ್ರಾಂತಿ ಹುಟ್ಟಿಸ್ತಾರೆ. ಇಲ್ಲಿ ಬಹಳ ದುಃಖದಲ್ಲಿದ್ದಾರೆ, ಹೀಗಾಯಿತು ಹಾಗಾಯಿತು ಅಂತ. ಅಲ್ಲಿ ಕುಳಿತಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಆ ಕ್ರಮದಲ್ಲಿ ಮಾಡ್ತಿರ್ತಾರೆ. ಯಾರೋ ಒಂದು ಅಂತ ಹೇಳ್ತಾರೆ. ಒಳ್ಳೆ ರಸವತ್ತಾಗಿ ರಾಮಾಯಣ ಹೇಳ್ತಕ್ಕಂಥ ವ್ಯಕ್ತಿಗಳಿದ್ರು. ಅವರು ರಾಮಾಯಣ ಹೇಳ್ತಾಯಿದ್ರು. ರಾಮಾಯಣ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವೊಬ್ಬ ರಾಜ ರಾಮಾಯಣದಲ್ಲಿ ಬಹಳ ರುಚಿ ಕಥೆ ಕೇಳ್ತಾ ಇದ್ದ. ಕಥಾವಾಚಕರು ಬಹಳ ಅತ್ಯಂತ ಸುಂದರವಾಗಿ ಕಥೆ ಹೇಳ್ತಾ ಇದ್ದರು. ಇಂತಹ ವ್ಯಕ್ತಿಯಲ್ಲಿ ಆಗ ಹೇಳ್ತಾ ಇದ್ದರು, ರಾಮ ಜಿಂಕೆಯಿಂದ ಹೋದ, ಹಾ ಲಕ್ಷ್ಮಣ, ಹಾ ಸೀತೆ ಅಂತ ತಿಳ್ಕೊಂಡಂತೇಳಿ ಕೂಗಿದ. ಆಗ ಸೀತೆ ಲಕ್ಷ್ಮಣನಿಗೆ ಹೋಗು ಅಂತ ತಿಳ್ಕೊಂಡಂತ ಹೇಳ್ತಾಳೆ, ಹೋಗೋದಿಲ್ಲ. ಆವಾಗ ಬೈತಾಳೆ. ಆಗ ಲಕ್ಷ್ಮಣ ಹೋಗ್ತಾನೆ. ಆಗ ಕಪಟನಾಗಿ ಬಂದು ರಾವಣ ಹಿಡಿತಾನೆ. ಹಿಡಿದು ಆ ಅಬಲೆಯನ್ನು ಅಪಹರಣ ಮಾಡ್ತಾನೆ. ಅವಳು ಆ ಕಾಲದಲ್ಲಿ ಕೂಗ್ತಾಳೆ. ಅಲ್ಲಿರ್ತಕ್ಕಂಥ ಪಶುಗಳು ಪಕ್ಷಿಗಳು ಎಲ್ಲ ಅಳ್ತಾ ಇವೆ. ಅವಳ ದುಃಖವನ್ನು ನೋಡಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇರುವಾಗ ಒಮ್ಮೆಲೆ ರಾಜ ಎದ್ದ, ಖಡ್ಗ ತೆಗೆದ. ಏ ರಾವಣ ನಿಲ್ಲು, ಈ ಸೀತಮ್ಮನನ್ನು ಕರೆದುಕೊಂಡು ಹೋಗ್ತೀಯಾ ನಾನಿರುವಾಗ? ಅಂದರೆ ಕೆಲವು ಸಲ ಈ ರೀತಿಯಾಗಿರ್ತಕ್ಕಂಥ ನಟನೆ ಇದಕ್ಕೆ
ಸಾಹಿತ್ಯಶಾಸ್ತ್ರದಲ್ಲಿ ಸಾಧಾರಣೀಕರಣ ಅಂತ ತಿಳ್ಕೊಂಡಂತಲೇ ಕರೀತಾರೆ. ಪರಮಾತ್ಮ ತಾನು ಇದನ್ನು ಹೇಳಿಕೊಟ್ಟವರು ಶ್ರೀಮದಾಚಾರ್ಯರು. ಪರಮಾತ್ಮ ಈ ರೀತಿಯಾಗಿ ವಿಡಂಬನೆ ಮಾಡ್ತಾನೆ ಅಂತ ತಿಳ್ಕೊಂಡಂತ ಹೇಳಿ ಇದನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ನಮ್ಮ ಎಲ್ಲ ಭಾಷೆಯ ಸಾಹಿತ್ಯಕಾರರು ರಾಮನನ್ನು ಅತೀ ಸಾಮಾನ್ಯ ಮನುಷ್ಯನಂತೆ, ಕೃಷ್ಣನನ್ನು ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ತಂತೆ ಚಿತ್ರಣ ಮಾಡ್ತಾ ಇರ್ತಾರೆ. ಆದರೆ ಇವನು ಪರಮಾತ್ಮ ಅಂತ ಅನ್ನೋದನ್ನು ಮರೆತು ಬಿಡ್ತಾರೆ. ಆದ್ದರಿಂದಾಗಿ ಇಂಥ ಗೂಢ ಕಪಟ ಮಾನುಷನಾಗಿರ್ತಕ್ಕಂಥ ಪರಮಾತ್ಮನದು ಲೀಲಾ ವಿದಧತಃ ಸ್ವೈರಂ ಈಶ್ವರಸ್ಯಾತ್ಮ ಮಾಯಯ. ಪರಮಾತ್ಮ ತನ್ನ ಅದ್ಭುತ ಸಾಮರ್ಥ್ಯದಿಂದ ಅನೇಕ ಲೀಲೆಗಳನ್ನು ತೋರಿಸ್ತಾನೆ. ಸಜ್ಜನರು ನೋಡಿ ಆನಂದ ಪಡ್ತಾರೆ. ಪರಮಾತ್ಮ ಎಂಥ ಅದ್ಭುತವಾಗಿ ತನ್ನ ಲೀಲೆಗಳನ್ನು ನಮ್ಮ ಆನಂದ ಪಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ. ಆನಂತರ ಮಧ್ಯಮರು ನಮ್ಮಂತೆ ಇದ್ದಾನೆ ಅಂತ ತಿಳ್ಕೊಳ್ತಾರೆ. ಇಂಥವರು ಕೃಷ್ಣನೂ ಕೂಡ ಮನುಷ್ಯರಿಗಿಂತ ಕಡೆ, ಇವನನ್ನು ಬೇಕಾದಂಗೆ ದ್ವೇಷ ಮಾಡಿ ಇವನನ್ನು ನಾವು ನಾಶಪಡಿಸ್ಬೋದು ಅಂತ ತಿಳ್ಕೊಂಡಂತೇಳಿ ಅಸುರು ನಿರ್ಣಯ ಮಾಡ್ತಾರೆ. ಹಾಗಿದ್ದರೆ ನಿಮಗೆ ಪುರಾಣಗಳು, ರಾಮಾಯಣ ಮಹಾಭಾರತ ಅರ್ಥವಾಗ್ತದೆ. ಇಲ್ಲದೆ ಅದರಲ್ಲಿ ಪಾತ್ರಗಳೇ ಅರ್ಥ ಆಗೋದಿಲ್ಲ. ಯಾವಳು ಕಣ್ಣಿನ ದೃಷ್ಟಿ ಬಿದ್ದ ಕ್ಷಣಕ್ಕೇನೆ ರಾಶಿ ರಾಶಿಯಾದ ಸೀರೆಗಳು ಸುಟ್ಟು ಹೋದೋ ಆ ದ್ರೌಪದಿ ದುಶ್ಯಾಸನ ಕೈಯಿಂದ ಬಿಡಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ. ತನ್ನ ಹಿಡಿಯಲು ಬಂದಿರತಕ್ಕಂಥ ದುಶ್ಯಾಸನನ್ನು ನೋಡಿ ಕಣ್ಣಿಂದ ಸುಟ್ಟು ಹಾಕ್ತಿರಲಿಲ್ಲ. ಮಹಾಪತಿವ್ರತೆ. ಆದರೆ ಭಾರತೀ ದೇವಿ ಪರಮಾತ್ಮನಂತೆ ಅವರು ಅವತಾರಕ್ಕೆ ಬಂದಾಗ ಕೆಲವು ನಾಟಕ ಮಾಡ್ತಾರೆ. ದುರ್ಯೋಧನಾದಿಗಳು ಎಷ್ಟು ಕಪಟಿಗಳು, ಇವರು ಎಷ್ಟು ದುಷ್ಟರು ಅಂತನೋ ಜಗತ್ತಿಗೆ ತೋರಿಸಿಕೊಡುವುದಕ್ಕೋಸ್ಕರ ಆ ಸಂದರ್ಭದವರೆಗೂ ಅವಳು ನಟನೆ ಮಾಡಿದ್ದಾಳೆ. ನಾಟಕ ಆಗಿರದೇ ಇದ್ದರೆ ಸೀರೆ ಸುಟ್ಟು ಹೋಗಬಾರ್ದಾಗಿತ್ತು, ಅನಂತ ಸೀರೆಗಳು ಬರಬಾರ್ದಾಗಿತ್ತು. ಬಂದಿವೆ ಅಂತಂದಮೇಲೆ ಭಾರತೀಯ ದೇವಿ ಅಲ್ಲಿ ದುಃಖಿತಳಂತೆ ನಾಟಕ ಮಾಡಿದ್ದಾಳೆ ಅಂತ ಅರ್ಥ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಪರಮಾತ್ಮ ತಾನು ಅತ್ಯಂತ ಕಾತರನಂತೆ ಪರಮಾತ್ಮ ಕರ್ಮಾಣಿ ಕುರುತೆ ವಿಷ್ಣು ಕೀನಾಶ ಇತಿ ದುರ್ಬಲ. ಉದ್ಯೋಗ ಪರ್ವದಲ್ಲಿಯೂ ಕೂಡ ಇದೇ ಮಾತನ್ನು ಹೇಳ್ತಾರೆ. ಪರಮಾತ್ಮ ಸಾಮಾನ್ಯ ಮನುಷ್ಯನಂತೆ ವ್ಯವಹಾರವನ್ನು ಮಾಡ್ತಾನೆ. ಯಾಕೆ? ಇವನು ಅದ್ಭುತವಾಗಿರ್ತಕ್ಕಂಥ ಸ್ವತಂತ್ರ ವ್ಯಕ್ತಿ. ದೇವತೆಗಳ ಮಧ್ಯದಲ್ಲಿದ್ದಾಗ ದೇವರಂತೆ ಇರ್ತಾನೆ, ಮನುಷ್ಯರ ಮಧ್ಯದಲ್ಲಿ ಮನುಷ್ಯರಂತೆ ಇರ್ತಾನೆ. ಹೀಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅದ್ಭುತ ತನ್ನ ಸಾಮರ್ಥ್ಯ ಪರಮಾತ್ಮನಲ್ಲಿ ಇದ್ದದರಿಂದಾಗಿ, ಕರ್ತುಂ ಅಕರ್ತುಂ ಅತಿಮಾನುಷ ಸಾಮರ್ಥ್ಯ ಇದ್ದದರಿಂದಾಗಿ ಪರಮಾತ್ಮ ದುಃಖಪಟ್ಟ ಅಂತನ್ನೋದು ಅರ್ಥ ಸತ್ಯ ಅಂತ ತಿಳಿದುಕೊಳ್ಳಬೇಡಿ. ಅವನು ಕಾತರತೆಯ ಮಗನ ವಿರಹದ ಕಾತರತೆಯ ನಾಟಕವನ್ನು ಮಾಡಿದ್ದಾನೆ. ವಿಷ್ಣು ಧರ್ಮ ಪುರಾಣವೂ ಕೂಡ ಇದೇ ಮಾತನ್ನು ನಮಗೆ ತಿಳಿಸಿ ಹೇಳ್ತಾರೆ. ದೇವತ್ವೇ ದೇವವಚ್ಚೇಷ್ಟ. ದೇವತೆಗಳ ಮಧ್ಯದಲ್ಲಿ ಸರ್ವೋತ್ತಮನಾಗಿ ವೈಕುಂಠದಲ್ಲಿದ್ದುಕೊಂಡು ಎಲ್ಲ ದೇವತೆಗಳ ಪರಮಾನುಗ್ರಹಕನಾಗಿ ಆ ರೀತಿಯಾಗಿ ಪರಮಾತ್ಮ ತೋರಿಸ್ತಾನೆ. ಮನುಷ್ಯರಲ್ಲಿ ಅವತಾರ ರೂಪದಿಂದ ಬಂದಾಗ ಮನುಷ್ಯರಂತೆ ಕೆಲವು ವ್ಯವಹಾರಗಳನ್ನು ಪರಮಾತ್ಮ ಮಾಡ್ತಾನೆ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವೇ ಆಚಾರ್ಯರಂಥ ವ್ಯಕ್ತಿಗಳ ವ್ಯಾಖ್ಯಾನ ನಮಗೆ ಆ ಸಂದರ್ಭದಲ್ಲೇ ಬೇಕಾಗ್ತದೆ ಅಂತ ತಿಳ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಗುರುಗಳನ್ನು ಇನ್ನೊಂದು ಶ್ಲೋಕದಿಂದ ಶುಕಾಚಾರ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣಗುಹ್ಯಂ ತಂ ವ್ಯಾಸಸೂನೋಪಯಾಮಿ ಗುರುಂ ಮನೀನಾಂ. ಸಕಲ ವೇದಗಳಿಂದ ಪ್ರತಿಪಾದ್ಯನಾದ, ಸಕಲ ಶಬ್ದಗಳಿಂದ ಪ್ರತಿಪಾದ್ಯನಾದ, ಸಕಲ ವಾಕ್ಯಗಳಿಂದ ಪ್ರತಿಪಾದನಾದ, ಸಕಲ ಧ್ವನಿಗಳಿಂದ ಪ್ರತಿಪಾದನಾದ ಅಧ್ಯಾತ್ಮ ದೀಪಂ, ಭಗವಂತನ ಹತ್ತಿರ ಹೋಗತಕ್ಕಂತಹ, ಭಗವಂತನನ್ನು ಪಡೆಯಲಿಕ್ಕೆ ಹೊರಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ದಾರಿದೀಪದಂತೆ ಇರತಕ್ಕಂತಹ,
ದಾರಿದೀಪ ಇದ್ದರೆ ನಾವು ಮುಂದೆ ಹೋಗಿಬಿಡ್ತೇವೆ, ಇಲ್ಲ ಕತ್ತಲೆಂತ ಕೂತ್ಕೊಂಡು ಬಿಡ್ತೇವೆ. ಅಂಥವರಿಗೆ ಈ ಅಜ್ಞಾನ ಅಂಧಕಾರವನ್ನು ದಾಟಬೇಕು ಅಂತೇಳಿ ಬಯಸ್ತಕ್ಕಂತಹ ವ್ಯಕ್ತಿಗಳಿಗೆ ದಾರಿದೀಪದಂತೆ ಇರತಕ್ಕಂತಹ, ಸಂಸಾರಿಗಳನ್ನು ಕೂಡ ಉದ್ಧಾರ ಮಾಡತಕ್ಕಂತಹ ಪುರಾಣ ಭಾಗವತ ಪುರಾಣ. ಇಂಥ ಭಾಗವತ ಪುರಾಣವನ್ನು ಜಗತ್ತಿನ ಜನರು ಉದ್ಧತರಾಗಬೇಕು ಅಂತ ತಿಳ್ಕೊಂಡಂಥೇಳಿ, ಜಗತ್ತಿನ ಜನರು ಅವರ ಮೇಲೆ ಉಪಕಾರ ಮಾಡಬೇಕು ಅಂತನ್ನೋ ದೃಷ್ಟಿಯಿಂದ ಆ ವ್ಯಾಸಪುತ್ರ ಶುಕಾಚಾರ್ಯರು ಆ ಪರೀಕ್ಷಿತನನ್ನು ನೆವ ಮಾಡಿಕೊಂಡು ಜಗತ್ತಿಗೆ ಭಾಗವತನ್ನೇನು ಉಪದೇಶ ಮಾಡಿದ್ರಲ್ಲ, ಆ ನನ್ನ ಗುರುಗಳಾದ ಶುಕಾಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ. ಗುರುಗಳಿಗೆ ನಮಸ್ಕಾರ ಮಾಡದೇ ಇದ್ದರೆ ಯಾವ ಕಾರ್ಯವೂ ಆಗೋದಿಲ್ಲ. ಅಷ್ಟೇ ಅಲ್ಲ, ಶಾಸ್ತ್ರದಲ್ಲಿ ಪ್ರವೇಶವಾಗಬೇಕಾಗಿದ್ದರೆ ಶುಕಾಚಾರ್ಯರು ಯಾರು? ರುದ್ರದೇವರು. ಗರುಡ, ಶೇಷ, ರುದ್ರರು 3 ಜನ ಒಬ್ಬರಿಗೆ ನಮಸ್ಕಾರ ಮಾಡಿದರೆ 3 ಜನಕ್ಕೆ ನಮಸ್ಕಾರ ಮಾಡಿದಂತೆ. ಇಲ್ಲಿ ಕೇಳಿದ್ದು ಶೌನಕಾದೃಷಿಗಳು ಭಾಗವತ ಹೇಳಿ ಅಂತ ತಿಳ್ಕೊಂಡಂತ ಹೇಳಿ. ಭಾಗವತ ಹೇಳಬೇಕಾಗಿದ್ದರೆ ನಮಗೆ ಮೊದಲು ಪರಮಾತ್ಮ ಅನುಗ್ರಹ ಬೇಕು. ಯಾಕೆ? ಅವನೇ ಪ್ರೇರಣೆ ಮಾಡ್ತಕ್ಕಂಥ ವ್ಯಕ್ತಿ. ಆ ನಂತರ ಲಕ್ಷ್ಮೀ ಅನುಗ್ರಹ ಬೇಕು. ಸಕಲ ವೇದಗಳ ಪರಿಪೂರ್ಣರಾಗಿರ್ತಕ್ಕಂಥ, ವೇದಗಳ ಅಭಿಮಾನಿಯಾಗಿರ್ತಕ್ಕಂಥವಳು, ಸಕಲ ವಾಕ್ ಮತ್ತು ಮನಸ್ಸಿಗೆ ವಾಂಗ್ಮಯಕ್ಕೇನೆ ಅಭಿಮಾನಿ ದೇವತೆಯಾಗಿರ್ತಕ್ಕಂಥವಳು. ಅದರ ನಂತರ ವಾಯುದೇವರು, ಭಾರತೀಯ ದೇವರ ಅನುಗ್ರಹ ಬೇಕು. ಶುಕಾಚಾರ್ಯರಲ್ಲಿ ವಾಯುದೇವರು ಕೂಡ ಇದ್ದಾರೆ. ವಾಯುದೇವರನ್ನು ನಿಮಿತ್ತ ಮಾಡಿಕೊಂಡು ಪರಶುಕ್ಲತ್ರಯರನ್ನು ಮಹಾಲಕ್ಷ್ಮಿ, ಬ್ರಹ್ಮ, ಸರಸ್ವತಿ, ವಾಯುಭಾರತಿ, ಮಹಾಲಕ್ಷ್ಮಿ ಸ್ತೋತ್ರ ಮಾಡ್ತಾ ಅದರ ಮುಖಾಂತರ ಭಗವಂತನನ್ನು ಸ್ತೋತ್ರ ಮಾಡಿ, ಶುಕಾಚಾರ್ಯರನ್ನು ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳು ಪ್ರವಚನ ಮಾಡಬೇಕು ಅಂತಂದರೆ ಗರುಡ, ಶೇಷ, ರುದ್ರರನ್ನು ಸ್ಮರಣೆ ಮಾಡಲೇಬೇಕು. ಯಾಕೆ? ಪ್ರವಚನ ಮಾಡಬೇಕಾಗಿದ್ದರೆ, ಪ್ರವಚನ ಹೇಳಬೇಕಾಗಿದ್ದರೆ ಮನಸ್ಸು ಏಕಾಗ್ರವಾಗಬೇಕು. ಮನೋನಿಯಾಮಕ ದೇವತೆ ಯಾರು? ರುದ್ರದೇವರು. ಆ ನಂತರ ಪ್ರವಚನ ಹೇಳಬೇಕು ಅಂತಕೊಂಡಂಥ ನನ್ನ ಪಾಂಡಿತ್ಯ ಇದೆ ಅಂತೇಳಿ ಅರ್ಥ ವಿಸ್ತಾರಣ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಎದುರಿಗಿರ್ತಕ್ಕಂಥ ಶ್ರೋತೃಗಳು ಯಾರು, ಅವರ ಕೆಟಗರಿಯನ್ನು ಅವರಿಗೆ ತಿಳಿಯುವಂತೆ ಉದಾಹರಣೆಗಳನ್ನು ಕೊಟ್ಟು ಅವರಿಗೆ ತಿಳಿಯುವಂತೆ ಹೇಳುವ ಒಂದು ಕಲೆ. ಈ ಪ್ರವಚನ ಸಾಮರ್ಥ್ಯ ಬರಬೇಕಾಗಿದ್ದರೆ ಪ್ರವಚನ ಸಾಮರ್ಥ್ಯವನ್ನು, ಶಾಸ್ತ್ರ ಪ್ರವಚನದ ಸಾಮರ್ಥ್ಯವನ್ನು ಪ್ರೇರಣೆ ಮಾಡತಕ್ಕಂಥ ವ್ಯಕ್ತಿಗಳು ಶೇಷದೇವರು. ಆ ನಂತರ ಪುರಾಣದ ವೇದಗಳ ಅರ್ಥವಾಗುವಂತೆ ಅನುಗ್ರಹ ಮಾಡುವ ವ್ಯಕ್ತಿ ದೇವರು ಗರುಡರು. ಯಾಕಂದರೆ ಅವನು ಛಂದೋಮಯ, ಗರುಡನೇ ಅವನ ವೇದಗಳೇ ಅವನ ಶರೀರ. ಋಗ್ವೇದ ಬಲಭಾಗದ ರೆಕ್ಕೆಯಾಗಿದ್ದರೆ ಯಜುರ್ವೇದ ಎಡಭಾಗದ ರೆಕ್ಕೆಯಾಗಿದೆ. ಆ ನಂತರ ತಲೆ ಸಾಮವೇದವಾಗಿದ್ದರೆ ಪುಚ್ಛ ಅಥರ್ವವೇದವಾಗಿದೆ. ಈ ರೀತಿಯಾಗಿ ವೇದಸ್ವರೂಪನಾಗಿರ್ತಕ್ಕಂಥ ಗರುಡ ದೇವರ, ಅದಕ್ಕೋಸ್ಕರ ಇವರು ಏನು ಮಾಡ್ತಾ ಇದ್ದಾರೆ? ಸ್ತಂಭ್ಯಾಸ ಸೂನು ಮುಪಯಾಮಿ ಗುರುಂ ಮುನೀನಾಂ. ಅನೇಕ ಋಷಿಗಳಿಗೂ, ನನ್ನ ಗುರು ಅಷ್ಟೇ ಅಲ್ಲ, ಅಸಂಖ್ಯ ಋಷಿಗಳಿಗೂ, ಇಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮನೋನಿಯಾಮಕರಾದ ರುದ್ರದೇವರು, ಅವರ ಉಪಲಕ್ಷಣತೆಯ ಪ್ರವಚನಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶೇಷದೇವರು, ಅರ್ಥವನ್ನು ಮಾಡಿಕೊಡ್ತಕ್ಕಂಥ ರುದ್ರದೇವರು, ಹೇಳಲಿಕ್ಕೆ ಸಾಮರ್ಥ್ಯವನ್ನು ಕೊಟ್ಟು ಆ ಎಲ್ಲ ವೇದಾರ್ಥಗಳನ್ನು ತಿಳಿಸಿಕೊಡ್ತಕ್ಕಂಥ ವಾಯುಭಾರತಿ, ಬ್ರಹ್ಮ ಸರಸ್ವತಿ, ಮಹಾಲಕ್ಷ್ಮೀ ದೇವಿಯರು, ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮ. ಇವರೆಲ್ಲರ ಅನುಗ್ರಹ ಇದ್ದರೆ 4 ಶಬ್ದಗಳನ್ನು ಹೇಳಲಿಕ್ಕೆ ಆಗ್ತದೆ ಅಂಥೇಳಿ
ಇನ್ನೊಂದೇನಿದೆ ಅಂತ ತಿಳ್ಕೊಂಡಂತಂದರೆ, ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಪ್ರತಿಯೊಬ್ಬ ವ್ಯಕ್ತಿ ತಾನೇನಾದರೂ ಸತ್ಕಾರ್ಯ ಮಾಡುವಾಗ ಸತ್ಕಾರ್ಯ ಮಾಡಿದ ಮೇಲೆ ಏನೇನು ಸತ್ಕಾರ್ಯವಾಗಿದೆ ಇದೆಲ್ಲವೂ ನನ್ನ ಗುರುಗಳಿಂದಾಗಿದೆ, ಏನಾರು ತಪ್ಪಾಗಿದರೆ ಇದು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಗುರುಗಳಿಂದಲೇ ಅವರ ಅನುಗ್ರಹದಿಂದಲೇ 4 ಶಬ್ದ ನಾನು ಮಾತನಾಡಿದ್ದೇನೆ ಅಂತ ಅವನು ಹೇಳಿ ಆ ಭಾವನೆ ಇದ್ದರೆ, ಪರಿಶ್ರಮ ತೋರಿಕೆಗಲ್ಲ, ಆ ಭಾವನೆ ಇದ್ದರೆ ಮಾತ್ರ ಕರೋತಿ ಶೋ ಮಹತ್ ಫಲಂ, ಆಗ ಪರಮಾತ್ಮ ಪೂರ್ಣಾನುಗ್ರಹವನ್ನು ಮಾಡಿ ಅವರಿಗೆ ಅದ್ಭುತವಾದಂಥ ಅನುಗ್ರಹ ರೂಪವಾದಂಥ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿ ಶುಕಾಚಾರ್ಯರು ಇಷ್ಟು ಹೇಳಿ ಈಗ ನಮಗೆ ಕೃಷ್ಣ ಲೀಲೆಯನ್ನು ಹೇಳೋದಕ್ಕೋಸ್ಕರ ಪುರಾಣದ ಪ್ರಥಮ ಶ್ಲೋಕ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇ. ಇಷ್ಟೆಲ್ಲ ಎಲ್ಲಿ ಸ್ಪಷ್ಟ ಆಯಿತು? ಭಾಗವತದಲ್ಲಿ ಆರಂಭದಲ್ಲೇ ಬಂತು, ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತದ್ರವ ಸಂಯುತಂ. ಶುಕಾಚಾರ್ಯರಿಂದ ಹೇಳಿ ಕೇಳಿ ಮನನ ಮಾಡಿ ಅವರ ಅನುಗ್ರಹದಿಂದ ಹೇಳಲಿಕ್ಕೆ ಹೊರಟಿರ್ತಕ್ಕಂಥವ್ರು ಸೂತಾಚಾರ್ಯರು. ಸೂತ ಶೌನಕರ ಸಂವಾದದ ಮುಖಾಂತರ ನಮಗೆ ಈ ಗ್ರಂಥ ಸಿಕ್ಕಿದೆ. ಇಂಥ ಗ್ರಂಥ ಇದು ಶ್ರುತಿಸಾರಮೇಕಂ, ವೇದದ ಸಾರರೂಪವಾಗಿರ್ತಕ್ಕಂಥದ್ದು. ಇದನ್ನು ವೇದಶಾಸ್ತ್ರಗಳ ಸಾರರೂಪವಾದದ್ದನ್ನು ಸೂತಾಚಾರ್ಯರು ಹೇಳಿದ ಭಾಷೆಯಲ್ಲಿ ನಾವು ಈ ಗ್ರಂಥವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಆದ್ದರಿಂದಾಗಿ ಇನ್ನೊಮ್ಮೆ ನೆನಪಿಸಿಕೊಳ್ಳೋಣ, ಶೌನಕಾದ ಋಷಿಗಳು ನೈಮಿಷಾರಣ್ಯದಲ್ಲಿ ಸೂತಾಚಾರ್ಯರಿಗೆ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ನಮಗೆ ಶ್ರೇಯ ಅಂದರೆ ಪರಮಾತ್ಮನ ಅನುಗ್ರಹ ಯಾವುದರಿಂದ ಸಿಗ್ತದೆ ಅಂತ ಆ ಭಗವಂತನ ಚರಿತ್ರೆಯನ್ನು ನಮಗೆ ಹೇಳಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಆದ್ದರಿಂದ ಇದು ಪೂರ್ತಿ ಇದು ಶ್ರೇಯನೇ. ಶ್ರೇಯ ಮಾರ್ಗ ಅಂತಂದರೆ ಭಗವತ್ ಪ್ರಾಪ್ತಿಯ ಮಾರ್ಗ. ಪ್ರೇಯ ಮಾರ್ಗ ಅಂತ ತಿಳ್ಕೊಂಡಂತಂದರೆ ದುಡ್ಡು ಹಣ ಗಳಿಸಿ ಸಂಸಾರದಲ್ಲಿ ಸುಖವೋ ದುಃಖವೋ ಏನೋ ಮಾಡಿಕೊಂಡು ಒಟ್ಟು ಒಂದು ದಿವಸ ಆಯೋದು. ಇದನ್ನೇ ಶ್ರೇಯಶ್ಚ ಪ್ರೇಯಶ್ಚ ಅಂತ ತಿಳ್ಕೊಂಡಂತೇಳಿ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡಿರ್ತಕ್ಕಂಥ ಕ್ರಮ. ಆದರೆ ಈ ಗ್ರಂಥ ಇದು ಶ್ರೇಯ ಗ್ರಂಥ. ಆದ್ದರಿಂದಾಗಿ ಇದನ್ನು ನಾವು ಪುನಃ ಕೇಳೋದಕ್ಕೋಸ್ಕರ ಪ್ರಯತ್ನ ಮಾಡೋಣ. ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.